नाज मीडिया उर्दू में आपका खैर मकदम है। इस वीडियो को पेश करने में ताउन किया है यूनाइटेड हॉस्पिटल सपना मल्टीप्लेक्स के करीब गंपा रोड बेदर, हीलिंग ट्री हॉस्पिटल, मल्टी सुपर स्पेशलिटी बेदर, अहमद टूरिस्ट एंड ट्रैवल्स हज और उम्रा सर्विसेज। आपकी खिदमत हमारे नजर में किसी इबादत से कम नहीं, आपका एतमाद ही हमारी कामयाबी है। ಈಗ ನಾನು ಸುಸ್ವಾಗತವನ್ನು ಕೋರುತ್ತೇನೆ। ಶ್ರೀ ಅರವಿಂದ್ ಅರಳಿ ಅವರ ಎಂಎಲ್ಸಿ ಅವರು ಕೂಡ ಈ ಒಂದು ವೇದಿಕೆಗೆ ಸ್ವಾಗತವನ್ನು ಕೋರಿ ಬಂದಂತ ಎಲ್ಲಾ ಕಾರ್ಯಕರ್ತರು ಎಲ್ಲರಿಗೂ ಸ್ವಾಗತವನ್ನು ಕೋರಿ ಪತ್ರಿಕಾಗೋಷ್ಠಿಯ ಎಲ್ಲ ನಮ್ಮ ಆತ್ಮೀಯರಿಗೂ ಎಲ್ಲರಿಗೂ ನಿಮ್ಗೆಲ್ಲರಿಗೂ ಎಲ್ಲ ಸ್ವಾಗತವನ್ನು ಕೋರಿ ಮುಂದಿನ ಸಭೆಯ ಸನ್ಮಾನ್ಯ ಶ್ರೀ ಪಾಟೀಲ್ ಸಾಹೇಬರು ನಡೆಸಿಕೊಡಬೇಕಾಗಿ ಅವರಲ್ಲಿ ನಾನು ವಿನಂತಿ ಮಾಡ್ತೀನಿ। ಪ್ರಚಾರ ಕಾರ್ಯದಲ್ಲಿ ಬಿಜೆಪಿ ಪಕ್ಷದವರು ಸುಳ್ಳುಗಳನ್ನ ಬಿತ್ತುವುದು, ಕಾರ್ಯಕ್ರಮಗಳ ಬಗ್ಗೆ ಅನುಮಾನಗಳನ್ನ ಹುಟ್ಟಿಸೋದಕ್ಕೆ, ಶಂಕೆಗಳನ್ನ ಮೂಡಿಸೋದಕ್ಕೆ ಪ್ರಯತ್ನದ ಜೊತೆಗೆ ಭಾವನಾತ್ಮಕವಾಗಿರ್ತಕ್ಕಂಥ ವಿಷಯಗಳನ್ನ ಮಾತ್ರ ಚರ್ಚಿಸ್ತಾ ಒಂದು ರೀತಿ ಪ್ರಚಾರ ಭಾಷಣಗಳು, ಚುನಾವಣಾ ಪ್ರಚಾರ ಭಾಷಣಗಳು, ಭಾಷಣ ಸ್ಪರ್ಧೆ ಇದ್ದಂತೆ ಯಾವುದೂ ವಾಸ್ತವಿಕ ಸತ್ಯವನ್ನ ಗಮನಿಸದೆ ಇವತ್ತು ನಮ್ಮ ವಿರೋಧ ಪಕ್ಷ ಆಗಿರ್ತಕ್ಕಂಥ ಬಿಜೆಪಿಯವರು ಪ್ರಚಾರ ಮಾಡ್ತಾ ಇದ್ದಾರೆ। ನಾವು ಕಾಂಗ್ರೆಸ್ನವರು ನಮ್ಮ ಸಾಧನೆಗಳು, ಹಿಂದಿನ ಮನಮೋಹನ್ ಸಿಂಗ್ ಇದ್ದಂತಹ ಸಂದರ್ಭದಲ್ಲಿ ಸಾಧನೆಗಳಿರಲಿ, ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಕಳೆದ 10 ತಿಂಗಳಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಸಾಧನೆಗಳಿರಲಿ, ಈ ಸಾಧನೆಗಳನ್ನ ನಮ್ಮ ಗಮನದಲ್ಲಿ ಇಟ್ಕೊಂಡು ಜನರ ಬದುಕಿನ ವಿಷಯವನ್ನ ಗಮನದಲ್ಲಿ ಇಟ್ಕೊಂಡು ನಮ್ಮ ಚುನಾವಣಾ ಪ್ರಚಾರವನ್ನ ಮಾಡ್ತಾ ಇದ್ದೀವಿ। ಈ ಚುನಾವಣೆ ಭಾವನೆ ಹಾಗೂ ಬದುಕಿನ ಮಧ್ಯೆ ನಡೆದಿರುವಂತಹ ಚುನಾವಣೆ। ಬದುಕಿಗೆ ಸಂಬಂಧಿಸಿದ ಹಾಗೆ ಕಾಂಗ್ರೆಸ್ ಪಕ್ಷ ಕಳೆದ 10 ತಿಂಗಳಲ್ಲಿ ಪಂಚ ಗ್ಯಾರಂಟಿಗಳನ್ನ ನೀಡೋದ್ರ ಮೂಲಕ ಒಂದು ಅತ್ಯದ್ಭುತವಾಗಿರ್ತಕ್ಕಂತಹ ಕಾರ್ಯಕ್ರಮವನ್ನ ರಾಜ್ಯಕ್ಕೆ ನೀಡಿ ಐತಿಹಾಸಿಕವಾಗಿರ್ತಕ್ಕಂಥ ದಾಖಲೆಯನ್ನ ಮಾಡಿದ್ದೇವೆ। ತಮ್ಮೆಲ್ಲರಿಗೆ ಅತ್ಯಂತ ಸಂತೋಷ ಅನ್ನಿಸ್ತದೆ ನೋಡಿ, ಪಂಚ ಗ್ಯಾರಂಟಿಗಳ ಮೂಲಕ ನಾವು ಕಾಂಗ್ರೆಸ್ ಸರ್ಕಾರದವರು ರಾಜ್ಯದಲ್ಲಿ 1,10,00,000 ಬಡ ಕುಟುಂಬಗಳನ್ನ ಬಡತನ ರೇಖೆಯಿಂದ ಮೇಲೆತ್ತುವುದರ ಮುಖಾಂತರ ರಾಜ್ಯದಲ್ಲಿ ಮಾತ್ರವಲ್ಲ ರಾಷ್ಟ್ರದಲ್ಲಿ ಜಾಗತಿಕ ದಾಖಲೆಯನ್ನು ಮಾಡಿದ್ದೇವೆ ಅನ್ನೋದು ತಪ್ಪು ಆಗಲಿಕ್ಕೆ 1,10,00,000 ಬಡ ಕುಟುಂಬಗಳನ್ನ ನಾವು ಬಡತನ ರೇಖೆಯಿಂದ ಮೇಲೆತ್ತಿದ್ದೇವೆ। ಶಕ್ತಿ ಯೋಜನೆ ನಮ್ಮ ಒಂದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು 163.52 ಕೋಟಿ 163.52 crore people have taken advantage of this scheme। ಅಷ್ಟು 163.52 ಕೋಟಿ ಮಹಿಳೆಯರು ಈ ಒಂದು ಯೋಜನೆಯ ಪ್ರಯೋಜನ ಪಡೆದು ಪ್ರವಾಸ ಮಾಡಿದ್ದಾರೆ। ಸುಮಾರು 3,909 ಕೋಟಿ ರೂಪಾಯಿಯನ್ನ ನಾವು ಈ ಒಂದು ಕಾರ್ಯಕ್ರಮಕ್ಕಾಗಿ ಖರ್ಚು ಮಾಡಿದ್ದೇವೆ। ಗೆಳೆಯರೆ, ಗೃಹ ಜ್ಯೋತಿ ಯೋಜನೆ ನಮ್ಮ ಮತ್ತೊಬ್ಬ ಸಚಿವರಾಗಿರ್ತಕ್ಕಂಥ ರಹೀಂ ಖಾನ್ ಸಾಹೇಬ್ ಬಂದಿದ್ದಾರೆ, ಅವರನ್ನು ಸಂದರ್ಭದಲ್ಲಿ ಬರಮಾಡ್ತಾರೆ। ಗೆಳೆಯರೆ, ಈ ಗೃಹ ಜ್ಯೋತಿ ಸ್ಕೀಮ್ನೊಳಗೆ ಟೋಟಲ್ ರಿಜಿಸ್ಟರ್ಡ್ meter owners
1,66,00,000 ರಿಜಿಸ್ಟರ್ ಮಾಡ್ಕೊಂಡವ್ರು. ಅದರಲ್ಲಿ 1,60,00,000 ಕುಟುಂಬಗಳಿಗೆ ನಾವು ಈಗಾಗಲೇ ಈ ಸ್ಕೀಮಿನ ಪ್ರಯೋಜನವನ್ನ ನೀಡಿದ್ದೇವೆ. ಇದರಲ್ಲಿ 3,644 ಕೋಟಿ ರೂಪಾಯಿ ನಾವು ವೆಚ್ಚ ಮಾಡಿದ್ದೇವೆ. ಗೃಹಲಕ್ಷ್ಮಿ ಯೋಜನೆ ಒಂದು ಕ್ರಾಂತಿಕಾರಕವಾಗಿರ್ತಕ್ಕಂಥ ಮತ್ತೊಂದು ಯೋಜನೆ. 1,23,00,000 ಕುಟುಂಬಗಳು ರಿಜಿಸ್ಟರ್ಡ್ ಬೆನಿಫಿಷರೀಸ್ ನಮಗೆ ಈ ಯೋಜನೆಯ ಪ್ರಯೋಜನ ಆಗಬೇಕು ಅಂತ ಹೇಳಿ ರಿಜಿಸ್ಟರ್ ಮಾಡಿಕೊಂಡವರು 1,23,00,000. ಅದರಲ್ಲಿ 1,21,00,000 ಜನರಿಗೆ ನಾವು ಗೃಹಲಕ್ಷ್ಮಿ ಯೋಜನೆಯನ್ನ ಜಾರಿ ಮಾಡಿ ಡಿಬಿಟಿ ಮುಖಾಂತರ ಅವ್ರಿಗೆ ತಲುಪಿಸುವಂತದ್ದು ಆಗಿದೆ. ಅಂದ್ರೆ ಇಲ್ಲಿಯವರೆಗೆ 17,500 ಕೋಟಿ ರೂಪಾಯಿಯನ್ನು 17,500 crores ನಾವು ಇದಕ್ಕಾಗಿ ಹಣವನ್ನ ಬಿಡುಗಡೆ ಮಾಡಿದ್ದೇವೆ. ಅಷ್ಟನ್ನ ಡಿಬಿಟಿ ಮುಖಾಂತರ ಜನರಿಗೆ ಮುಟ್ಟಿದ್ದೇವೆ. ಅನ್ನಭಾಗ್ಯ, ಈ ಅನ್ನಭಾಗ್ಯ ಯೋಜನೆ ರಾಜ್ಯದ 4,40,00,000 ಜನರಿಗೆ ಪ್ರಯೋಜನ ನೀಡ್ತಾ ಇದೆ. 1,28,00,000 ಕುಟುಂಬಗಳು, 1,28,00,000 ಕುಟುಂಬಗಳಿಗೆ ನಾವು ಈಗಾಗಲೇ ಈ ಅನ್ನ ಭಾಗ್ಯದ ಪ್ರಯೋಜನ ನೀಡಿ 44,411 ಕೋಟಿ ರೂಪಾಯಿಯನ್ನ ಇದಕ್ಕಾಗಿ ವೆಚ್ಚ ಮಾಡಿದ್ದೇವೆ. ಯುವ ನಿಧಿ ನಿಮಗೆ ಗೊತ್ತಿದ್ದಾಗೆ ಜನವರಿಯಿಂದ ಪ್ರಾರಂಭ ಆಯಿತು. 1,38,000 ಯುವಕರು ರಿಜಿಸ್ಟರ್ ಮಾಡಿಕೊಂಡಿದ್ದಾರೆ. ಅದರಲ್ಲಿ ಈಗಾಗಲೇ 16,09,00,000 ರೂಪಾಯಿಯನ್ನ 9 ಲಕ್ಷ ರೂಪಾಯಿಯನ್ನ ಇದಕ್ಕಾಗಿ ನಾವು ವ್ಯಯ ಮಾಡಿದ್ದೇವೆ. ಇದು ನಾವು ಮಾಡಿರ್ತಕ್ಕಂಥ ಸಾಧನೆ. ಈ ಸಾಧನೆ ಎಂಥದ್ದು ಅಂದ್ರೆ for the first time in the history of administration of any government, ಪ್ರಯೋಜನದಾರರಿಗೆ ಯಾರದೂ ಶೋಷಣೆ ಇಲ್ಲದೆ ನೇರವಾಗಿ ಅವ್ರಿಗೆ ಎಷ್ಟು ಮುಟ್ಟಬೇಕಾಗಿತ್ತು ಅಷ್ಟು ಹಣ ಡಿಬಿಟಿ ಮುಖಾಂತರ ಬ್ಯಾಂಕಿಗೆ ತಲುಪಿ ಆಗಿದೆ. Even the family members were not aware when the money has come, how much money has come, except ಯಜಮಾಂತಿ ಒಬ್ಬರನ್ನ ಬಿಟ್ರೆ, ಯಾರು ಅಕೌಂಟ್ ತಗೊಂಡ್ರು ಅವ್ರನ್ನ ಬಿಟ್ರೆ ಯಾರಿಗೂ ಗೊತ್ತ ಆಗ್ಲಿಲ್ಲ. ಅಂದ್ರೆ ಶೋಷಣೆ ಮುಕ್ತವಾಗಿರ್ತಕ್ಕಂಥ ಒಂದು ಯೋಜನೆ, ಕ್ರಾಂತಿಕಾರಕ ಯೋಜನೆಯನ್ನ ನಾವು ಅನುಷ್ಠಾನ ಮಾಡಿದ್ವಿ. ಒಂದನ್ನ ನಾವು ಗಮನಿಸಬೇಕು. ನಮ್ಮ ರಾಜ್ಯದ ಇತಿಹಾಸ ಮಾತ್ರವಲ್ಲ, ರಾಷ್ಟ್ರದ ಇತಿಹಾಸದೊಳಗಡೆ, ನಮ್ಮ ಆಡಳಿತ ಇತಿಹಾಸದೊಳಗೆ, ಅಡ್ಮಿನಿಸ್ಟ್ರೇಟಿವ್ ಹಿಸ್ಟ್ರಿ ಆಫ್ ಅವರ್ ಗವರ್ನೆನ್ಸ್, any government, they were not able to reach even 65-75%. ಒಂದು ರಾಜೀವ್ ಗಾಂಧಿ ಅವರು ಪಾರ್ಲಿಮೆಂಟ್ನವರಿಗೆ ಹೇಳಿದ್ದು ಒಂದು ಮಾತನ್ನ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತೇನೆ. ನಾವು ಒಂದು ವೇಳೆ ಅಭಿವೃದ್ಧಿಗಾಗಿ ಅಥವಾ ಜನರ ಕಲ್ಯಾಣಕ್ಕಾಗಿ ₹1 ನಾವು ಬಿಡುಗಡೆ ಮಾಡಿದರೆ ಆ ರೂಪಾಯಿ ಕೇಂದ್ರ ಸರ್ಕಾರದಲ್ಲಿ ಆಡಳಿತಾತ್ಮಕ ಹರ್ಡಲ್ಸ್ ಹಾಗೂ ಇಲ್ಲಿರ್ತಕ್ಕಂಥ ದಲ್ಲಾಳಿಗಳು, ರಾಜಕಾರಣಿಗಳು ಇವ್ರ ಕೈಯಿಂದ ಮುಂದೆ ರಾಜ್ಯಕ್ಕೆ ಹೋಗಿ, ರಾಜ್ಯದಿಂದ ಜಿಲ್ಲೆಗೆ ಹೋಗಿ, ಜಿಲ್ಲೆಯಿಂದ ತಾಲೂಕಿಗೆ ಹೋಗಿ ಅದು ಜನರಿಗೆ, ಯೋಗ್ಯರಿಗೆ, ಪ್ರಯೋಜನದಾರರಿಗೆ ಮುಟ್ಟುವುದರೊಳಗೆ ₹1 ಸೊರಗಿ ಅದು ಸೋರಿ 16 ಪೈಸೆ ಆಗಿರ್ತಿತ್ತು. ಅಂದ್ರೆ 84 ಪೈಸೆ
ಸೋರಿಕೆ ಆಗ್ತಿತ್ತು, ಅಥವಾ ಆಡಳಿತಾತ್ಮಕ ವೆಚ್ಚ, ಮತ್ತೊಂದು ವೆಚ್ಚ ದಲ್ಲಾಳಿಗಳು ಇವ್ರ ಕೈ ಸೇರ್ತು. ಇವತ್ತು ನಾವು ಕೊಟ್ಟಿರ್ತಕ್ಕಂಥ ಯೋಜನೆ ಒಳಗೆ 100% ನಾವು ಪ್ರಯೋಜನದಾರನ ಮುಟ್ತಾ ಇದ್ದೀವಿ. ಫಾರ್ ದ ಫಸ್ಟ್ ಟೈಮ್ 99, 97, 98, 99.2 ಈ ಪ್ರಮಾಣದೊಳಗೆ ಈ ಯೋಜನೆ ಜನರಿಗೆ ತಲುಪೋದ್ರ ಮೂಲಕ ಒಂದು ಕ್ರಾಂತಿಕಾರಕವಾಗಿರ್ತಕ್ಕಂಥ ಒಂದು ಸಾಧನೆಯನ್ನ ಅನುಷ್ಠಾನದಲ್ಲಿ ಸಹಿತ ನಾವು ಮಾಡೋದ್ರ ಮೂಲಕ ಜನರ ಆಕರ್ಷಣೆಯನ್ನ, ಅವರ ಜನರ ಪ್ರೀತಿಯನ್ನ, ಜನರಿಗೆ ಸಮಾಧಾನ ನೀಡತಕ್ಕಂಥ ಕೆಲಸ ಮಾಡ್ತೀವಿ. ಈ ಸಮಾಧಾನ ಆಗಿರ್ತಕ್ಕಂಥದ್ದು ಎಲ್ಲರಿಗೂ ಸ್ಪಷ್ಟವಾಗಿ ಗೋಚರ ಆಗಿದೆ. ಮೊನ್ನೆ ನಡೆದಂತ ಯುಗಾದಿ ಹಬ್ಬದ ಸಂತೆಗಳು, ರಂಜಾನ್ ಹಬ್ಬದ ಸಂತೆಗಳು, ಆ ಸಂತೆಗೆ ಈ ಸಲ ಮಹಿಳೆಯರೇ ಜಾಸ್ತಿ. ಮೊದಲು ಮಹಿಳೆಯರು ಇರ್ತಿದ್ರು, ಆದ್ರೆ ಈ ಸಲ ಮತ್ತಷ್ಟು ಜಾಸ್ತಿ. ಯಾವ ಮಹಿಳೆ ಯುಗಾದಿ ಹಬ್ಬದ ಸಂತೆ ಸಲುವಾಗಿ ಯಾರ ಕಡೆಯಿಂದ ಕೈಗೊಳ್ಳು ಮಾಡಲಿಲ್ಲ. ಈ ಸಲ ಸ್ತ್ರೀಶಕ್ತಿ ಗುಂಪಿನಿಂದ ಯಾರು ಸಾಲ ತಗೊಳ್ಳಿಲ್ಲ, ಅಥವಾ ಯಾರು ಸಾಹುಕಾರರಿಂದ ಸಾಲ ಪಡ್ಕೊಳ್ಳಿಲ್ಲ, ಸಂಬಂಧಿಗಳಿಂದ ಕೇಳಿಕೊಂಡು ರೊಕ್ಕ ತಗೊಂಡು ಬರಲಿಲ್ಲ. ರಂಜಾನ್ದೊಳಗೆ ಯಾರು ಎಲ್ಲಿಯೂ ಸಾಲ ಮಾಡಲಿಲ್ಲ. ಆದ್ರೆ ಗೃಹಲಕ್ಷ್ಮಿ ಹಣ ಇರಲಿ, ಅನ್ನಭಾಗ್ಯ ಹಣ ಇರಲಿ, ಇದನ್ನ ಕೂಡಿಟ್ಕೊಂಡು ಸಂತೆ ಮಾಡೋದ್ರ ಮೂಲಕ ಸ್ವಾಭಿಮಾನ ಹಾಗೂ ಅತ್ಯಂತ ಸಮಾಧಾನವನ್ನ ಈ ಸಂದರ್ಭದಲ್ಲಿ ವ್ಯಕ್ತ ಮಾಡಿದ್ದನ್ನ ನಾವೆಲ್ಲ ಗಮನಿಸ್ತಾ ಇದ್ದೀವಿ. ಬಂದ್ರೆ ಇಂಥ ಕಾರ್ಯಕ್ರಮವನ್ನು ನಾವು ಕೊಟ್ಟವು. ಮಾನ್ಯ ಮೋದಿಯವರು ತಮ್ಮೆಲ್ಲರಿಗೆ ಗಮನಕ್ಕೆ ಬಂದಾಗೆ ರಾಹುಲ್ ಗಾಂಧಿ ಅವರು ಒಂದು ಸ್ಟೇಟ್ಮೆಂಟ್ ಮಾಡಿದ್ರು. ನಾವು ಕಾಂಗ್ರೆಸ್ ಸರ್ಕಾರದ ನೇತೃತ್ವ ಸರ್ಕಾರ ಕೇಂದ್ರದಲ್ಲಿ ಬಂದ್ರೆ ಬಡತನವನ್ನ ನಿವಾರಿಸುವುದಕ್ಕಾಗಿ 1 ವರ್ಷದಲ್ಲಿ ಬಹುದೊಡ್ಡದಾಗಿರ್ತಕ್ಕಂಥ ಬದಲಾವಣೆ ತರುವಂತ ರೀತಿಯ ಕೆಲಸ ಮಾಡ್ತೀವಿ. ಮಾನ್ಯ ಮೋದಿಯವರು ಅದಕ್ಕೆ ಅಪಹಾಸ್ಯ ಮಾಡಿ ಅವ್ರು ಏನ್ ಹೇಳಿದ್ರು ಅಂದ್ರೆ, ಅದ್ ಹೆಂಗ್ ಮಾಡ್ತಾರೆ 1 ವರ್ಷದೊಳಗೆ ಏನ್ ಮಾಡೋದಕ್ಕೆ ಸಾಧ್ಯ ಅವ್ರಿಗೆ? ಇದು ಅವರ ಮರುಪ್ರಶ್ನೆ. ನಾನು ಮೋದಿಯವರ ಧ್ವನಿಯನ್ನ, ಮೋದಿಯವರ ಶಬ್ದಗಳನ್ನ ಮತ್ತೆ ಉಚ್ಚರಿಸ್ತಕ್ಕಂಥ ಏನು ಬಿಜೆಪಿಯವರು ಇದ್ದಾರೆ ಅವ್ರಿಗೆ ಹೇಳೋದಕ್ಕೆ ಬಯಸ್ತೇನೆ. ಕರ್ನಾಟಕದೊಳಗೆ 10 ತಿಂಗಳೊಳಗೆ ನಾವು 1,10,00,000 ಕುಟುಂಬಗಳನ್ನ ಬಡತನ ರೇಖೆಯಿಂದ ಮ್ಯಾಚ್ ತಗೊಂಡು ಬಂದ್ವಲ್ಲ. ಇದೇ ಮಾದರಿಯೊಳಗೆ ರಾಷ್ಟ್ರದಲ್ಲಿ ಮಾಡಲಿದ್ದೇವೆ. ನಾವು ಇಲ್ಲಿ ಹೇಗೆ ಯಶಸ್ಸನ್ನ ಪಡೆದಿದ್ದೇವೆ, ಅದೇ ಯಶಸ್ಸು ರಾಷ್ಟ್ರ ಮಟ್ಟದಲ್ಲಿ ಸಾಧ್ಯ ಆಗುತ್ತೆ. ನೀವು ಶ್ರೀಮಂತರಿಗೆ ಸಹಾಯ ಮಾಡ್ಬೇಕನ್ನುವ ಈ ಮನಸ್ಸುಗಳೇನಲ್ಲ, ಇದು ಸಾಧ್ಯ ಆಗೋದಿಲ್ಲ, ಇದಾಗೋದಿಲ್ಲ. ನಮ್ ಕರ್ನಾಟಕದ ಹೇಳಿಲ್ವ ನೀವು, ಇದನ್ನ ಕೊಟ್ಬಿಟ್ರೆ ಬಡವರಿಗೆ ಇಷ್ಟು ಹಂಚ್ಬಿಟ್ರೆ ನೀವು ಸರ್ಕಾರ ದಿವಾಳಿ ಹಾಕಿ. ಸರ್ಕಾರ ದಿವಾಳಿ ಆಗ್ಲಿಲ್ಲ. ನೀವು ಹೋದ್ಸಲ ಏನ್ ಬಜೆಟ್ ಮಂಡನೆ ಮಾಡಿದ್ರಿ, ಅದಕ್ಕಿಂತ ದೊಡ್ಡ ಬಜೆಟ್ ಮಂಡನೆ ಮಾಡಿದ್ರಿ. 3,60,60,000 ಕೋಟಿ ರೂಪಾಯಿಯ ಬಜೆಟ್ ಅನ್ನ ಮಂಡನೆ ಮಾಡಿದ್ವಿ. ಸಾಕಷ್ಟು ಹೊಸ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಘೋಷಣೆ ಮಾಡಿದ್ದೇವೆ. ಇದಾಲ್ವಾ ಇದು ಮೋದಿಯವರು ಹೇಳಿದಂಗೆ ದಿವಾಳಿ ಆಯ್ತಾ? ಮೋದಿಯವರ ನಾವು ನಮ್ಮ ಕಾರ್ಯಕ್ರಮಗಳು ಸರಿ ಇಲ್ಲ ಅಂದ್ರೆ ನೀವ್ಯಾಕೆ ಗ್ಯಾರಂಟಿಗೆ ಸರಿದಿರಿ? ಈಗ ನಿಮ್ಮ ಮಾತುಗಳು ಏನೇನಿದ್ದು ನೋಡ್ರಿ. ಇವತ್ತ ಗ್ಯಾರಂಟಿ, ನಮ್ಮ ಗ್ಯಾರಂಟಿ ಶಬ್ದ ತಗೊಂಡು ಅದನ್ನೇ ಕಾಪಿ ಮಾಡ್ಕೊಂಡು ಅದನ್ನ ಭಾಷಣ ಮಾಡ್ಕೊಂಡು ಹೇಳ್ತಾ ಇದ್ದೀರಲ್ಲ. ಅದರಿಂದ ರಾಹುಲ್ ಗಾಂಧಿ ಅವರು ಏನು ಕಾರ್ಯಕ್ರಮವನ್ನ ಹೇಳಿದ್ದಾರೆ, ಆ ಕಾರ್ಯಕ್ರಮ ನಮ್ಮ ಕರ್ನಾಟಕದ ಮಾದರಿಯವರು ಮಾಡೋದಕ್ಕೆ ಸಾಧ್ಯ. ಈ ಗ್ಯಾರಂಟಿ ಕಾರ್ಯಕ್ರಮ ಬಂದ್ರೆ ಇಷ್ಟು ಪರಿಣಾಮ ಬೀರಿದೆ. ನಾನು ಈಗ ಇದು 6ನೇ 7ನೇ ಕಾನ್ಸ್ಟಿಟ್ಯೂನ್ಸಿ ನಾನು ಕವರ್ ಮಾಡ್ತಾ ಇರ್ಬೇಕು. ಚುನಾವಣಾ ಪ್ರಕ್ರಿಯೆ ಪ್ರಾರಂಭ ಆದ್ಮೇಲೆ ನಿಮ್ಗೆಲ್ಲರಿಗೂ
ಆಶ್ಚರ್ಯ ಅನಿಸ್ಬೋದು. ನಮ್ಮ ಉತ್ತರ ಕರ್ನಾಟಕ ಅಂದ್ರೆ ಮುಂಬೈ ಕರ್ನಾಟಕ ಹಾಗೂ ಹೈದರಾಬಾದ್ ಕರ್ನಾಟಕ ಅಂದ್ರೆ ಉತ್ತರ ಕರ್ನಾಟಕ ಹಾಗೂ ಕಲ್ಯಾಣ ಕರ್ನಾಟಕ, ಈ ಎರಡೂ ಪ್ರಾಂತಗಳಲ್ಲಿ ಪ್ರದೇಶಗಳಲ್ಲಿ ನಾವು ಈ ಸಲ ಸ್ವೀಪ್ ಮಾಡ್ತೀವಿ. 12 ಸೀಟುಗಳು ಮುಂಬೈ ಕರ್ನಾಟಕ ಹೈದರಾಬಾದ್ ಕರ್ನಾಟಕ ಸೇರಿ 12ಕ್ಕೆ 12 ಸೀಟ್ಗಳನ್ನ ನಾವು ಗೆಲ್ತೇವೆ ಅನ್ನುವಂತ ವಿಶ್ವಾಸವನ್ನ ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಗೆ ಮೋದಿ ಗ್ಯಾರಂಟಿಗೆ ಏನು ವಿಶ್ವಾಸಾರ್ಹತೆ ಇಲ್ಲ. ದೇರ್ ಇಸ್ ನೋ ಕ್ರೆಡಿಬಿಲಿಟಿ, ವಿಶ್ವಾಸಾರ್ಹತೆ ಇಲ್ಲ. ಯಾಕೆ ವಿಶ್ವಾಸಾರ್ಹತೆ ಇಲ್ಲ ಅಂದ್ರೆ ನಾವು ಈ ಗ್ಯಾರಂಟಿಗಳನ್ನ ಕೊಡ್ತೇವೆ ಅಂತಂದ್ವಿ, ಕಾರ್ಡ್ ಕೊಟ್ವಿ, ಸಹಿ ಮಾಡಿ ಕೊಟ್ವಿ, ನಮ್ಮ ನಾಯಕರ ಫೋಟೋ ಹಾಕಿಕೊಟ್ವಿ, ಅದನ್ನ ಅನುಷ್ಠಾನ ಮಾಡಿದ್ವಿ. ಅದನ್ನ ಅನುಷ್ಠಾನ ಮಾಡಿ ಜನರ ಉಪಯೋಗಿ ಆದ್ಮೇಲೆ ಜನರಲ್ಲಿ ವಿಶ್ವಾಸ ಇನ್ನೂ ಹೆಚ್ಚಾಯ್ತು. ಮೋದಿಯವರು ನೀವು 10 ವರ್ಷಗಳಲ್ಲಿ ಕೊಟ್ಟಿರ್ತಕ್ಕಂಥ ನಿಮ್ಮ 5 ಅಂಶಗಳನ್ನ ನೋಡ್ಕೊಳ್ಳಿ. ಬಡ ಜನರಿಗೆ ಅವರ ಅಕೌಂಟ್ಗೆ 15 ಲಕ್ಷ ರೂಪಾಯಿ ನೀವು ಹಾಕ್ತೀವಿ ಅಂತ ಹೇಳಿದ್ರಿ. ಅದು ಹೇಗೆ 100 ದಿವಸದೊಳಗೆ 100 ದಿವಸ ಹೋಗ್ಲಿ, 200 ದಿವಸ ಹೋಗ್ಲಿ, 300 ದಿವಸ ಹೋಗ್ಲಿ, 1 ವರ್ಷ ಹೋಗ್ಲಿ, 2 ವರ್ಷ ಹೋಗ್ಲಿ, 10 ವರ್ಷ ಆಗೋದಕ್ಕೆ ಬಂತಲ್ಲ ಮೋದಿಯವರ. ವೇರ್ ಇಸ್ ಯುವರ್ ಪ್ರಾಮಿಸ್? ಎಲ್ಲಿದೆ ಜನರಿಗೆ ಆಶೆ ತೋರಿಸಿದ್ರಲ್ಲ? ವೇರ್ ಇಸ್ ದಟ್ ಮನಿ ಫ್ರಮ್ ದಿಸ್ ಬ್ಯಾಂಕ್? ಇನ್ಸ್ಟೆಂಟ್ demonetization, you are regularizing black money. You are talking of bringing black money from outside and distributing with our people. Where is that? ವಚನ ನಿಭಾಯಿಸಿಲ್ಲ, ವಚನ ಭ್ರಷ್ಟರಾಗಿ ನೀವೇ ರೈತರ ಆದಾಯವನ್ನ ದುಪ್ಪಟ್ಟು ಮಾಡ್ತೀವಿ ಅಂತ, ರೈತರ ಸಾಲವನ್ನು ದುಪ್ಪಟ್ಟು ಮಾಡಿದ್ರಿ, ರೈತ ಬಳಸತಕ್ಕಂಥ ರಾಸಾಯನಿಕ ಗೊಬ್ಬರವನ್ನ 2 ಪಟ್ಟು ಹೆಚ್ಚಿಗೆ ಮಾಡಿದ್ರಿ, ರೈತ ಬಳಸತಕ್ಕಂಥ ಡೀಸೆಲ್ ಅನ್ನ, ಪೆಟ್ರೋಲ್ ಅನ್ನ 190 ರೂಪಾಯಿಗೆ ತಂದು ಮುಟ್ಟಿಸಿದ್ರಿ. ಅವರ ಖರ್ಚು 2 ಪಟ್ಟು ಮಾಡಿದ್ರಿ, ಆದಾಯ 2 ಪಟ್ಟು ಮಾಡಿದ್ರ. ವೇರ್ ಇಸ್ ಯುವರ್ ಪ್ರಾಮಿಸ್? ವಚನ ಭ್ರಷ್ಟರಾದ್ರಿ. ಯುವಕರು ಎಲ್ಲಿ ಕಾಣ್ತಿದ್ರು? ಬಹಳ ದೊಡ್ಡ ಆಶೆ ಇಟ್ಕೊಂಡಿದ್ರು ಮೇಲೆ. 10 ವರ್ಷದ ಹಿಂದಿನ ಚುನಾವಣೆಯನ್ನು ನೆನಪು ಮಾಡ್ಕೊಳ್ರಿ ನೀವು. ಮೋದಿ 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 ಅಂತ ಹೇಳ್ತಿದ್ರು ಯುವಕರು. ಇವತ್ತು ಕಾಂಗ್ರೆಸ್ಸಿನ ಯುವಕರಿಗೆ, ಕಾಂಗ್ರೆಸ್ಸಿನ ನಾಯಕರಿಗೆ, ಕಾಂಗ್ರೆಸ್ ಪಕ್ಷಕ್ಕೆ ಯುವಕರ ದೊಡ್ಡ ಸಮೂಹಗಳು ನಮ್ಮ ಕಾರ್ಯಕ್ರಮದಲ್ಲೂ ಬರ್ತಾರೆ ಹಾಗೂ ನಮ್ಮ ಜೊತೆಗೆ ವಿಶ್ವಾಸವನ್ನ ವ್ಯಕ್ತ ಮಾಡ್ತಾ ಇದ್ದಾರೆ. ಅವ್ರಿಗೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂತ ಹೇಳಿದ್ರು. ನಿಮ್ಮೆಲ್ಲರಿಗೆ ನಾನು ಹೇಳ ಬಯಸೋದೇನು ಅಂದ್ರೆ, ನಮ್ಮ ದೇಶದಲ್ಲಿ new jobs were not created. New jobs were not created. In fact, jobs have gone down. Who is responsible? ಇದನ್ನು ಮುಚ್ಚಿಡಬೇಕು ಅಂತೇಳಿ ಡಿಪಾರ್ಟ್ಮೆಂಟ್ ಆಫ್ ಸ್ಟಾಟಿಸ್ಟಿಕ್ಸ್ ಅನ್ನ ಡೋಂಟ್ ಪಬ್ಲಿಸೈಸ್ ಎನಿ ಸ್ಟಾಟಿಸ್ಟಿಕ್ಸ್. ಯಾವುದು ಅವರಿಗೆ ಅನಾನುಕೂಲ, ಆ ಅನಾನುಕೂಲಗಳನ್ನ ಅವನ್ನ ಪಬ್ಲಿಷ್ ಮಾಡಬೇಡ್ರಿ, ಕ್ಲೋಸ್ ಮಾಡ್ರಿ. ದಿಸ್ ಇಸ್ ವಾಟ್ ಇಸ್ ದರ್ ಫಿಲಾಸಫಿ. ಬಂದರೆ ಯಾರು 10 ಲಕ್ಷ ಕೋಟಿಯಷ್ಟು ಮೊತ್ತವನ್ನು, ಇತ್ತೀಚಿನ ಅಂಕಿ ಸಂಖ್ಯೆ ನೋಡಿದ್ರೆ 14.76 ಲಕ್ಷ, 14,76,00,000 ಕೋಟಿ ಹಣವನ್ನ, ಅದರಲ್ಲಿ ಒಂದು 2, 3, 4 ಕೋಟಿ ಸಣ್ಣ, ಅತಿ ಸಣ್ಣ ಕೈಗಾರಿಕೋದ್ಯಮಿಗಳಿಗೆ ಸಾಲ ಮನ್ನಾ ಇರಬಹುದು. ಆದ್ರೆ 10 ಲಕ್ಷ ಕೋಟಿಗಿಂತ ಹೆಚ್ಚು ಹಣವನ್ನ ಶ್ರೀಮಂತರಿಗೆ, ಇಂಡಸ್ಟ್ರಿಯಲ್ ಹೌಸ್, ಬಿಗ್ ಇಂಡಸ್ಟ್ರಿಯಲ್ ಹೌಸ್, ಅವರು ಸಾಲ ಮನ್ನಾ ಮಾಡಿದ್ದಾರಲ್ಲ,
ನಾನು ಮೋದಿಯವರ ಸರ್ಕಾರವ್ರನ್ನ ಕೇಳ್ತೀನಿ, ಹೌ ಡು ಯು ಜಸ್ಟಿಫೈ ದಟ್? ನೀವು ಹೇಳೋದ್ರ ಇಟ್ ಇಸ್ ನಾಟ್ ಲೋನ್, ವಿಲ್ ರಿಕವರ್ ಇಟ್ ಲೇಟರ್. ಓಡುವಾಗೆಲ್ಲ ವಿದೇಶಕ್ಕೆ ಮೋದಿ ಅವ್ರ ಕಡೆಯಿಂದ ರಿಕವರಿ ಮಾಡ್ತೀರಿ, ಮಲ್ಲನ್ ಕಡೆಯಿಂದ ರಿಕವರಿ ಮಾಡ್ತೀರಿ. ವೇಲಾಗಿ ಚೌಕಿದಾರ್ ನಿಮ್ಮ ಪರವಾನಗಿ ತಗೊಂಡು ವಿದೇಶಕ್ಕೆ ಹೋಗ್ಯಾರೋ, ನಿಮ್ಮ ಕಣ್ಣು ತೋರಿಸಿ ಹೋಗ್ಯಾರೋ, ನಿಮ್ಮ ಗಮನದಲ್ಲೇ ಇದ್ರು ಅವರು, ನಿಮ್ಮ ಕಣ್ಣು ಮುಂದೆ ಇದ್ರು. ವಿದೇಶಕ್ಕೆ ಹೋಗಿ ಭಾರತದಿಂದ ಇವತ್ತು ದೂರ ಹೋಗಿ ಕೂತಿದಾರಲ್ಲ ಕಾಯರು, ಅವ್ರಿಗೆ ನಿಮ್ದೇನು? ಚೌಕಿದಾರ್ ಹ್ಯಾಸ್ ಓನ್ಲಿ ಫೇಲ್ಡ್. ಚೌಕಿದಾರ್ ಹ್ಯಾಸ್ colluded with such people. Otherwise this would not have happened. ನೀವು ಶ್ರೀಮಂತರನ್ನ ದಾಖಲೆ ಮಾಡುವಂತ ಶ್ರೀಮಂತರನ್ನಾಗಿ ಮಾಡಬೇಕು ಅಂತ ನಾವು ಪ್ರಯತ್ನ ಮಾಡ್ತಿದ್ದೇವೆ ಹೊರತು ಬಡತನ ರೇಖೆಯಿಂದ ಮೇಲೆತ್ತಕ್ಕಂತ ಬಡವರಿಗೆ ಸಹಾಯ ಮಾಡ್ತಕ್ಕಂತ ಆ ಒಂದು ಚಿಂತನೆನೇ ಇಲ್ಲ ಅನ್ನುವಂತ ಮಾತನ್ನ ಈ ಸಂದರ್ಭದೊಳಗೆ ಹೇಳ್ತಾ, ನೀವೆಲ್ಲ ನೋಡಿದ್ರಿ ಮೊನ್ನೆ ಮೈಸೂರೊಳಗೆ ಸನ್ಮಾನ್ಯ ಮೋದಿಯವರು ಪ್ರವಾಸೋದ್ಯಮಕ್ಕೆ ಕರ್ನಾಟಕಕ್ಕೆ ವಿಶೇಷವಾಗಿರ್ತಕ್ಕಂಥ ಒತ್ತು ಕೊಡ್ತೀನಿ. ಯಾವ ಮಟ್ಟದಲ್ಲಿ ಹೇಳಿದ್ರು ಅಂದ್ರೆ ಮೈಸೂರು, ಹಂಪಿ, ಬದಾಮಿ ಇವೆಲ್ಲ ಮಿಂಚುವಂಗ್ ಮಾಡ್ತೀನಿ ಅಂತ. ಇವೇನು ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಇವೆಲ್ಲ ಈಗ ಗಾಡಿ ಕಟ್ಟಿ ಮಿಂಚುವಂಗ್ ಮಾಡುವುದಲ್ಲ. ಹಂಪಿ is a world heritage site. ಮೈಸೂರು, ಹಳೇಬೀಡು, ಬೆಳ್ಳೂರು, ಸೋಮನಾಥಪುರ, they are all world heritage sites. They have become world heritage sites. Badami has become world heritage site. ಇವನ್ನ ಮಿಂಚುವಂಗ್ ಮಾಡ್ತೀವಿ. ಆಯ್ತು, ಮಿಂಚುವಂಗ್ ಮಾಡಬೇಕು ಅಂತ ನಿಮ್ಗೆ ಆಸೆ ಇದಲ್ಲ, ಮಾಡಿ. ಆದ್ರೆ 10 ವರ್ಷ ಏನ್ ಮಾಡಿರಿ ನೀವು? ಇದು ಪ್ರಚಾರ ಭಾಷಣ ಸ್ಪರ್ಧೆ ಅಲ್ಲ ಇದು. ನೀವೇನೋ ಒಂದು ಶಬ್ದ ಹೇಳಿದ್ರೆ ನಿಮಗೆ ಆಗಿರ್ತಕ್ಕಂಥ ಇತಿಹಾಸ ಇದೆ. 10 ವರ್ಷದ ಇತಿಹಾಸ. 10 ವರ್ಷದ ಇತಿಹಾಸದೊಳಗೆ ಪ್ರವಾಸೋದ್ಯಮಕ್ಕೆ ತಾವೇನ್ ಮಾಡಿದ್ವಿ ಹೇಳಿದ್ರೆ 9 ಯೋಜನೆಗಳನ್ನ ಮಂಜೂರಿ ಮಾಡಿದ್ದಾರೆ. ಕೇಂದ್ರ ಸರ್ಕಾರದವರು 9 ಯೋಜನೆಗಳನ್ನ 2015-16ರಿಂದ ಇಲ್ಲಿವರೆಗೆ ಮಂಜೂರಿ ಮಾಡಿದ್ದಾರೆ. ಆ 9 ಯೋಜನೆಗಳೊಳಗೆ 8 ಯೋಜನೆಗಳು 9 ಯೋಜನೆಗಳೊಳಗೆ 8 ಯೋಜನೆಗಳಿಗೆ ಒಂದು ನಯಾ ಪೈಸಾ ಕೇಂದ್ರ ಸರ್ಕಾರದಿಂದ ಬಂದಿದೆ. ಆ 9ರಲ್ಲಿ 8 ಯೋಜನೆಗಳಿಗೆ ಒಂದು ಪೈಸಾ ಬಂದಿಲ್ಲ. ಆ 9ನೇ ಯೋಜನೆ ಯಾವುದು ಅಂದ್ರೆ ಈ ನಮ್ಮ ಕರಾವಳಿ ಪ್ರದೇಶದೊಳಗೆ 23 ಸ್ಥಳಗಳನ್ನ ಪರ್ಟಿಕ್ಯುಲರ್ಲಿ ಕೋಸ್ಟಲ್ ಲೈನ್ ಅಟ್ರಾಕ್ಟಿವ್ ಸೈಟ್ಸ್ ಮಾಡಬೇಕು, ಪ್ಲೇಸಸ್ ಮಾಡಬೇಕು. 23 ಸೈಟ್ಗಳನ್ನ ನಿರ್ಣಯಿಸಿದರು. 225 ಕೋಟಿ ರೂಪಾಯಿಯ ಪ್ರಾಜೆಕ್ಟ್. ಆದ್ರೆ ಗೆಳೆಯರೆ 19 ಕೋಟಿ ರಿಲೀಸ್ ಮಾಡಿದ್ರು. 19 ಕೋಟಿ ರಿಲೀಸ್ ಮಾಡಿದ್ಮೇಲೆ they have communicated to the state government that the project is closed. Project is closed. 8ಕ್ಕೆ ನಯಾ ಪೈಸೆ ಬಿಡುಗಡೆ ಆಗಲಿಲ್ಲ. 1ಕ್ಕೆ 19 ಕೋಟಿ ಬಿಡುಗಡೆ ಮಾಡಿ ಅದನ್ನ ಕ್ಲೋಸ್ ಮಾಡಿದ್ರು. This is what is the passion, love and support Mr. Modi or the BJP has given to Karnataka. ನೀವು ನಿಮ್ಮ ಇತಿಹಾಸ ಹೆಂಗಿರುವಾಗ
ನೀವು ಅದನ್ನ ಮಾಡ್ತೀರಿ ಇದನ್ನ ಮಾಡ್ತೀರಿ, ಈ ಕರೆಯನ್ನ ಬಹಳ ಅದ್ಭುತವಾಗಿ ಇದೆ ಅಂತ ಹೇಳಿ ತೋರಿಸ್ತೀನಿ ಅಂತೇಳಿ ನೀವು ಹೇಳಿದ್ರೆ ಯಾರು ನಂಬ್ತಾರ? ಮೋದಿ ಅವರು ಈ ರೀತಿಯಾಗಿ ಈಗ ಕರೇಜ್ ಬಗ್ಗೆ ಮೋದಿ ಅವರು ಇದನ್ನ ಅದ್ಭುತವಾಗಿ ಇದನ್ನ ಆಕರ್ಷಣೀಯ ಕೇಂದ್ರ ಮಾಡ್ತೀನಿ ಅಂತ ಹೇಳಿದ್ರೆ ಜನ ನಂಬ್ತಾರ? ಕರೇಜ್ ಬಗ್ಗೆ ನಾವೇನು ನಾನಿಲ್ಲಿ ಬಂದಿದ್ದೆ, ತಾವು ನನ್ನ ಜೊತೆಗಿದ್ದೀರಿ ಬಹಳಷ್ಟು ಜನ ಇದರಲ್ಲಿ. ಅವತ್ತು ನಾವು ಸಾಕಷ್ಟು ಚರ್ಚೆ ಮಾಡಿದ್ವಿ. ನಾನು ಈಶ್ವರ್ ಖಂಡ್ರೆ ಅವರು, ರಹೀಂ ಖಾನ್ ಸಾಹೇಬರು, ಜಿಲ್ಲಾಧಿಕಾರಿಗಳು ಮತ್ತೆ ಕೆಲವು ಎಕ್ಸ್ಪರ್ಟ್ಸ್ ಜೊತೆ ಚರ್ಚೆ ಮಾಡಿ ಈಗಾಗಲೇ ನಾವು ನಮ್ಮ ಬಜೆಟ್ ಮೂಲಕ ಅವುಗಳನ್ನ ವಿಶೇಷ ಕಾರ್ಯಕ್ರಮವನ್ನಾಗಿ ತಗೋಬೇಕು ಅಂತ ಹೇಳಿ ಬಜೆಟ್ ಘೋಷಣೆ ಮಾಡಿ ಅನುದಾನ ಇರಿಸಿ ಅದನ್ನ ನಾವು ಮುಂದುವರಿಸ್ತಾ ಇದ್ದೀವಿ. ಇಲ್ಲಿ ಇದನ್ನ ಯಾಕೆ ನಾನು ಹೇಳಿದೆ ಅಂದ್ರೆ ಅವರು ಹೇಳುವ ರೀತಿ ಹಾಗೂ ಅವ್ರು ಮಾಡ್ತಕ್ಕಂಥದ್ದು. ಗೆಳೆಯರೆ, ಇದು ನಾವು ಬೇರೆ ಎಲೆಕ್ಟ್ರಲ್ ಬಾಂಡ್ಸ್ ನೋಡಿ, ಇಲೆಕ್ಟ್ರಲ್ ಬಾಂಡ್ಸ್ ಮುಖಾಂತರ ಬಿಜೆಪಿ 16,335 ಎಷ್ಟೋ ಕೋಟಿ ರೂಪಾಯಿಯನ್ನ ಈಗ ಅವರು ಸಂಗ್ರಹಿಸಿಕೊಂಡಿದ್ದಾರೆ. ಯಾರ್ಯಾರು ಹಣ ಕೊಟ್ಟಾರ, ಯಾರ್ಯಾರ ಮನಿ ರೇಡ್ ಆಗ್ಯಾವು, ಸಿಬಿಐ ಎನ್ಕ್ವೈರಿ ಆಗ್ಯಾವು, ಇಡಿ ಅವ್ರ ಮನಿ ರೇಡ್ ಮಾಡ್ಯಾರ, ಯಾವ ಪ್ರಕರಣಗಳನ್ನ ವಾಪಸ್ ತಗೊಂಡಾರ, ರೇಡ್ ಮಾಡೋದು ಅಷ್ಟೇ ಅಲ್ಲ ಅಥವಾ ಎನ್ಕ್ವೈರಿ ಮಾಡಕ್ಕಿದ್ದವರು ಅಲ್ಲ, ಯಾರು ವಾಪಸ್ ತೆಗೆದುಕೊಂಡಾರ ಅವರು 100 ಲಕ್ಷ ಕೋಟಿ ರೂಪಾಯಿಯನ್ನ ಇಲೆಕ್ಟ್ರಲ್ ಬಾಂಡ್ಸ್ ಮುಖಾಂತರ ಬಿಜೆಪಿ ಕೊಟ್ಟಿದ್ದಾರೆ. ವಾಟ್ ಡೂ ದಟ್ ಮೀನ್? Will it not mean that it is a type of extortion? ಮೊಟ್ಟ ಮೊದಲ ಬಾರಿಗೆ ರಾಜಕಾರಣಗಳು, telling not only in Karnataka or in India or in any other place, ಮೊಟ್ಟ ಮೊದಲ ಬಾರಿಗೆ ರಾಜಕಾರಣದೊಳಗೆ ಎಕ್ಸ್ಟಾರ್ಷನ್ ಮೂಲಕ ಹಣ ಕೂಡಿಸಿರ್ತಕ್ಕಂಥ ರಾಜಕೀಯ ವ್ಯವಸ್ಥೆ ಏನಾದ್ರು ಇದ್ರೆ ಅದು ಮೋದಿ ಅವರು ತಂದಿರ್ತಕ್ಕಂಥ ಎಕ್ಸ್ಟಾರ್ಷನ್ ಫಂಡ್ ರೈಸಿಂಗ್ ಸಿಸ್ಟಮ್. ಇದನ್ನ ಈಗಾಗಲೇ ಸುಪ್ರೀಂ ಕೋರ್ಟ್ ನಲ್ಲಿದೆ. ನೀವೆಲ್ಲ ನೋಡ್ರಿ, ಅಂಕಿ ಸಂಖ್ಯೆ ಎಷ್ಟು, ಯಾವ ಪಾರ್ಟಿಗೆ ಯಾರು ಕೊಟ್ಟಾರ ಇದನ್ನ ತಿಳಿಸಬಾರ್ದು ಅಂತ ಹೇಳಿ ಎಲ್ಲಾ ರೀತಿ ಮನೆ ಮಾತಾಡಿದ್ರು. ಸ್ಟೇಟ್ ಬ್ಯಾಂಕ್ ಅಂಡ್ ಸ್ಟೇಟ್ ಬ್ಯಾಂಕ್ ಮೋಸ್ಟ್ ಕ್ರೆಡಿಬಲ್ ಇನ್ಸ್ಟಿಟ್ಯೂಷನ್, ಒನ್ ಆಫ್ ದಿ ಬೆಸ್ಟ್ ಇನ್ಸ್ಟಿಟ್ಯೂಷನ್ ವಿಚ್ ವಿ ಆರ್ ಗೇಮಿಂಗ್, ಅವರು ಎಲ್ಲ ಅಂಕಿ ಸಂಖ್ಯೆ ರಚಿತರನ್ನು ಸಹಿತ ಸುಪ್ರೀಂ ಕೋರ್ಟ್ಗೆ ಕೊಡೋದಕ್ಕೆ ನಮಗೆ 3 ದಿನ ಬೇಕು, 3 ದಿವಸ ಬೇಕು ಅಂತ ಹೇಳಿದ್ರು. ಹ್ಯಾಟ್ಸ್ ಆಫ್ ಟು ಸುಪ್ರೀಂ ಕೋರ್ಟ್. They kept the foot down and said nothing doing. ನಾಳೆ ಸಾಯಂಕಾಲ 5 ಗಂಟೆಗೆ ಕೊಡಬೇಕು ಅಂತ ಹೇಳಿದ್ರು. 5 ಗಂಟೆಗೆ ಕೊಡುವ ಅನಿವಾರ್ಯತೆ ಬಂತು. ಅಂದ್ರೆ ಎಲ್ಲ ಮಾಹಿತಿ ತಯಾರಿದ್ರು ಸಹಿತ ಸುಪ್ರೀಂ ಕೋರ್ಟ್ ಅಂತ ಸುಪ್ರೀಂ ಕೋರ್ಟ್ಗೆ ಕೊಡದಂಗೆ ಒತ್ತಡ ತರ್ತಾರೆ ಅಂತಂದ್ರೆ ನೀವು ಲೆಕ್ಕ ಹಾಗೆ ಟ್ರಾನ್ಸ್ಪರೆಂಟ್ ಗವರ್ಮೆಂಟ್ ಇದ್ರು ಅಂತ. ಈ ಎಲೆಕ್ಟ್ರಲ್ ಬಾಂಡ್ಸ್ ಮುಖಾಂತರ ದೊಡ್ಡ ಅವ್ಯವಹಾರ ಮಾಡಿರ್ತಕ್ಕಂಥ ಬಿಜೆಪಿ ಈ ಚುನಾವಣೆಯಲ್ಲಿ ಅವರು ತಮ್ಮದೇ ಆಗಿರ್ತಕ್ಕಂಥ ಶಿಕ್ಷೆಯನ್ನ ಹೊಂದಲೇಬೇಕಾಗ್ತದೆ. ಈಗಾಗಲೇ ನಾ ಹೇಳಿದೆ, ಕರ್ನಾಟಕದೊಳಗೆ ನಮ್ಮ ಆಡಳಿತ, ನಮ್ಮ ಈ ಒಂದು ಪಂಚ ಗ್ಯಾರಂಟಿ ಅಷ್ಟೇ ಅಲ್ಲ, ನಮಗ್ ಬಾಳ ಕೇಳ್ತಿರ್ತಾರೆ, ಬರೀ ಗ್ಯಾರಂಟಿ ಹೇಳ್ತಿರಲ್ರಿ ಕಾಂಗ್ರೆಸ್ನವರು, ಬೇರೆ ಕಾರ್ಯಕ್ರಮ ಏನೇನೋ ಮಾಡ್ರಿ, ಅವ್ರನ್ನ ಯಾಕೆ ಹೇಳೋದಿಲ್ಲ? ಗೆಳೆಯ ಬಂದ್ರೆ ನಿಮ್ಗೆ ಹೇಳ್ತೇನೆ, ನಾವು ಹೆಂಗ್ ಬಡವರ ಪರ ಇದ್ದೀವಿ, ಜನಪರ ಇದ್ದೀವಿ. ಸಿವಿಲ್ ಪ್ರೊಸೀಜರ್ ಕೋಡ್ ಆಫ್ ಇಂಡಿಯಾ ಕರ್ನಾಟಕಕ್ಕೆ ಸಂಬಂಧಿದ್ದಾಗೆ ನಾವು ಅದನ್ನ ಬದಲಾವಣೆ ಮಾಡಿದ್ವಿ, ತಿದ್ದುಪಡಿ ಮಾಡಿದ್ವಿ, ಅಮೆಂಡ್ಮೆಂಟ್ ಮಾಡಿದ್ವಿ. ಏನು ಅಮೆಂಡ್ಮೆಂಟ್ ಉದ್ದೇಶ ಆಗುವ ಸಾಧನೆ ಅಂದ್ರೆ ಬಡವರ ಪ್ರಕರಣಗಳು ನಿಮಗೂ ಗೊತ್ತಿದ್ದಾಗೆ ಕೋರ್ಟ್ ನಲ್ಲಿ 4 ವರ್ಷ, 10 ವರ್ಷ, 15 ವರ್ಷ ಕೊಡ್ತಾ ಇರ್ತಾರೆ. ಶ್ರೀಮಂತ ಇದ್ದವನು
ಒಬ್ರು ಇಬ್ರು ವಕೀಲರನ್ನ ಇಟ್ಕೊಂಡು ದೊಡ್ಡ ವಕೀಲರನ್ನ ಇಟ್ಕೊಂಡು ಮುದ್ದತ್ತೊಳಗೆ ಹಚ್ಚಿದ್ರು ಅಂತಂದ್ರೆ ಬಡವರು ಆ ನಿರ್ಣಯ ಬರೋದ್ರೊಳಗದ ಸತ್ತ ಹೋಗಿರ್ತಾನ. ಅವನಿಗೆ ಆರ್ಥಿಕವಾಗಿ ಅದನ್ನ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಆಗಿದೆ. ಆ ಕಾರಣಕ್ಕೆ ಬಡವರ ಪ್ರಕರಣಗಳನ್ನ 6 ತಿಂಗಳಲ್ಲಿ ಅವುಗಳನ್ನ ನಿಖಾಲಿ ಮಾಡಬೇಕು, ವಿಲೇವಾರಿ ಮಾಡಬೇಕು ಅಂತ ಹೇಳಿ ಕೋರ್ಟ್ಗಳಿಗೆ ನಿರ್ದೇಶನ ನೀಡತಕ್ಕಂತ ಕಾನೂನನ್ನು 6 ತಿಂಗಳೊಳಗೆ ಬಡವರ ಪ್ರಕರಣಗಳನ್ನ ನಿಖಾಲಿ ಮಾಡಬೇಕು ಅನ್ನುವ ಪ್ರಕರಣಗಳನ್ನ ಏನ್ ಮುದತ್ ಕೊಡ್ತಿರ್ತಾ ಇದ್ದಾರೆ ಆ ಮುದತ್ಗಳನ್ನ ಕೊಡಬಾರ್ದು. ಬಡವರ ಕೇಸ್ಗಳನ್ನ ಆದ್ಯತೆ ಮೇಲೆ ಹಿಯರಿಂಗ್ ಮಾಡಬೇಕು ಅನ್ನುವ ಕಾನೂನನ್ನ ನಾವು ಈಗಾಗಲೇ 2 ಸದನಗಳಲ್ಲಿ ಪಾಸ್ ಮಾಡಿಕೊಂಡು ಅದನ್ನ ರಾಷ್ಟ್ರಪತಿಗಳ ಅಂಕಿತ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಹ್ಯಾಸ್ ಗಿವನ್ ಹಿಸ್ ಅಸೆಂಟ್ ಫಾರ್ ದಿಸ್ ಅಮೆಂಡ್ಮೆಂಟ್ ಆಫ್ ಸಿವಿಲ್ ಪ್ರೊಸೀಜರ್ ಕೋಡ್ ಆಸ್ ಫಾರ್ ಕರ್ನಾಟಕ. Since it is a central government act, we have made our amendment because in Constitution we are empowered to make amendments to our jurisdiction of the state. ಅದನ್ನ ಮಾಡಿ ಪ್ರೆಸಿಡೆಂಟ್ ಅಸೆಂಟ್ ತಗೊಂಡಿದ್ದೀವಿ. ಇಂತಹ ಹಲವಾರು ಕಾರ್ಯಕ್ರಮಗಳನ್ನ ನಾವು ಮಾಡೋದ್ರ ಮೂಲಕ ಜನರ ವಿಶ್ವಾಸವನ್ನು ಗೆದ್ದಿದ್ದೇವೆ. ಉತ್ತರ ಕರ್ನಾಟಕದೊಳಗ 12ಕ್ಕೆ 12 ಸ್ಥಾನವನ್ನು ನಾವು ಗೆಲ್ತೇವೆ. ಇಲ್ಲಿ ಬೀದರ್ದಲ್ಲಿ ನಾನು ಬಂದ ತಕ್ಷಣ ಹಲವಾರು ಕಾರ್ಯಕರ್ತರನ್ನ ಭೇಟಿಯಾದೆ, ಹಲವಾರು ಕಾರ್ಯಕರ್ತರನ್ನ ಭೇಟಿಯಾದೆ, ನಾಯಕರುಗಳ ಜೊತೆಗೆ ಸಮಾಲೋಚನೆ ಮಾಡಿದೆ. ನಮ್ಮ ಪಕ್ಷಕ್ಕೆ ವಿಶೇಷವಾಗಿರ್ತಕ್ಕಂಥ ಆಶೀರ್ವಾದ ಎಲ್ಲೆಡೆ ಕಂಡು ಬಂದಿದೆ. ಆದ್ರಿಂದ ಮಾನ್ಯ ಸಾಗರ್ ಖಂಡ್ರೆ ಅವರು ಈ ಬೀದರ್ದಲ್ಲಿ 1 ಲಕ್ಷ ಮತಗಳ ಅಂತರದಿಂದ ಆಯ್ಕೆ ಆಗ್ತಾರೆ ಅನ್ನುವಂತ ವಿಶ್ವಾಸವನ್ನ ಈ ಸಂದರ್ಭದಲ್ಲಿ ನಾನು ಹೊಂದಿದ್ದೇನೆ. ಆರೋಪ ಮಾಡ್ತಾ ಇದ್ದಾರೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹೆದಗೆಟ್ಟಿದೆ, ಕೊಲೆ ಆಗ್ತಾ ಇದೆ. ನಾನು ಬಯಸ್ತೀನಿ, ಸರ್ಕಾರ ಸುಮ್ಮನೆ ಕೂತಿಲ್ಲ. ಈಗಾಗಲೇ ನೀವು ಗಮನಿಸ್ತಾ ಇದ್ದೀರಿ, ಇತ್ತೀಚಿನ ಏನು ಕೊಲೆ ಪ್ರಕರಣಗಳು, ಆ ಕೊಲೆ ಪ್ರಕರಣದಲ್ಲಿ ಅತ್ಯಂತ ತೀವ್ರವಾಗಿ ತನಿಖೆ ನಡೆದಿದೆ. ಪೊಲೀಸ್ ಅಧಿಕಾರಿಗಳೇ ಹೇಳಿದ ಹಾಗೆ ಇವತ್ತು ನಾಳೆ ಇಷ್ಟರಲ್ಲಿ ಸೂಕ್ತವಾಗಿರ್ತಕ್ಕಂಥ ಎಲ್ಲವೂ ಮುಗಿತದೆ. ಒಂದು ಪ್ರಕರಣದಲ್ಲಂತೂ ತಕ್ಷಣ ಆ ಒಬ್ಬ ವ್ಯಕ್ತಿ ಯಾರು ಕೊಲೆ ಮಾಡಿದ್ದಾರೆ ಅವನ್ನ ಹಿಡಿದಿದ್ದಾರೆ. ಇನ್ನೊಂದು ಪ್ರಕರಣದಲ್ಲಿ ಇವತ್ತು ನಾಳೆ ಹಿಡಿತೇನೆ ಅಂತ ಹೇಳಿದ್ದಾರೆ. ಇದು ವಾಸ್ತವಿಕ ಸತ್ಯ. ಸರ್, ಈಗ ಸರ್ ಗೃಹ ಸಚಿವರು ನಿನ್ನೆ ಒಂದು ಹೇಳಿಕೆ ಕೊಡ್ತಾರೆ, ಇವತ್ತೊಂದು ಹೇಳಿಕೆ ಕೊಟ್ಟಿದ್ದಾರೆ ಸರ್. ಆ ನೇಹಾ ಕೊಲೆ ಪ್ರಕರಣದಲ್ಲಿ ಹುಬ್ಬಳ್ಳಿಯಲ್ಲಿ ನಿಮ್ಮ ಪಕ್ಕ ಜಿಲ್ಲೆಯಲ್ಲಿ ಆರಂಭ ನಿನ್ನೆ ಲವ್ ಅಂತ, ಇವತ್ತು ವಿಷಾದನೆ, ನಾವು ವಿಷಾದಿಸ್ತೀನಿ ಆ ಹೇಳಿಕೆ ಅಂತ. ಏನ್ ಸರ್ ಒಂದು ಜವಾಬ್ದಾರಿ ಸ್ಥಾನದಲ್ಲಿದ್ದು ಗೃಹ ಸಚಿವರು ಹೇಳಿಕೆ ಬಗ್ಗೆ ಇದೆ? ಇಷ್ಟೇ ನಾನು ಹೇಳೋದಕ್ಕೆ ಬಯಸ್ತೀನಿ. ಅದೊಂದು ಅತ್ಯಂತ ನೋವಿನ ಘಟನೆ. ಆ ಯುವತಿಯ ಕೊಲೆ ಏನಿದೆ ಬಹಳ ನೋವಿನ ಘಟನೆ. ಅದ್ರೊಳಗೆ ಯಾರು ಅದಕ್ಕೆ ಕಾರಣ ಆಗಿದ್ದಾರೆ ಅವನ್ನ ಈಗಾಗಲೇ ಹಿಡಿದಿದ್ದಾರೆ. ಮತ್ತೆ ಏನು ಕ್ರಮ ತಗೋಬೇಕು ಸರ್ಕಾರವಾಗಿ ನಮ್ಮ ಪ್ರಶ್ನೆ ಅದಲ್ಲ ಸರ್. ಗೃಹ ಸಚಿವರೇ 2 ಹೇಳಿಕೆ ಕೊಟ್ಟರೆ ಹೆಂಗ ಅಂತಕ್ಕಂಥ ಪ್ರಶ್ನೆ ಇದೆ. ನಮ್ಮ ಸರ್ಕಾರದ ಗೃಹ ಸಚಿವರು ನಿನ್ನೆ ಆ ರೀತಿ ಹೇಳಿಕೆ ಕೊಡ್ತಾರೆ, ಮತ್ತೆ ಇವತ್ತು ಅವ್ರದೇ ಹೇಳಿಕೆ ಬದಲಾವಣೆ ಮಾಡ್ತಾರೆ ಅಂದ್ರೆ ಜನ ಯಾರನ್ನ ನಂಬಬೇಕು? ಅಲ್ಲ, ಮಾಹಿತಿ ಅವ್ರಿಗೆ ಎಲ್ಲಿಂದ ಬಂದಿತ್ತು ತಪ್ಪಿರ್ಬೋದು. ಸತ್ಯಕ್ಕೆ ನಾವು ಶರಣಾಗ್ಲೇಬೇಕಲ್ಲ. ಆದ್ರಿಂದ ಅವರ ಕರೆಕ್ಷನ್ ವಿಷುಡ್. ಈಗ ನಮಗೂ ಮಾಹಿತಿ ಕೆಲವು ಸಂದರ್ಭದಲ್ಲಿ ಬರ್ತಾವ, ಆ ಮಾಹಿತಿ ತಪ್ಪಿದ್ರೆ ಅವ್ರ ನಾನೇನ್ ಕೊಟ್ಟಿನಿ ಅಂತ ಹಿಡ್ಕೊಂಡ್ಕೊಂಡ್ರೆ ಮಾಹಿತಿ ತಗೊಂಡಿರ್ತಾರೆ. ಕೆಲವು ತಕ್ಷಣಕ್ಕೆ ಹೆಚ್ಚು ಕಡಿಮೆ ಬರ್ತಿರ್ತಾವೆ. ಪರ್ಟಿಕ್ಯುಲರ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ಮರ್ಡರ್ ಆಡ್ಕೊಳ್ಳೋ 1 ತಾಸಿನಾಗ ನಾವು ಒತ್ತಡ ಹಾಕ್ತಿರ್ತೀವಿ. ಫಸ್ಟ್ ಇನ್ಫಾರ್ಮೇಶನ್ ಮೇ ಬಿ ರಾಂಗ್. He has corrected it, right?
ಹಿಂದೂ ಸರ್ಕಾರ ಆರೋಪ ಮಾಡ್ತಾರೆ, ಕಾಂಗ್ರೆಸ್ ಸರ್ಕಾರ ಬಂದಿದೆ ಹಿಂದೂ ಹುಡುಗಿಯರಿಗೆ ಗೌರವ ಜಾಸ್ತಿ ಆಗ್ತಿದೆ ಅಂತ ಸಾರ್ವಜನಿಕವಾಗಿ ಚರ್ಚೆ ಆಗ್ತಾ ಇರೋದು. ಅಲ್ಲ, ನಿಮ್ಗೆ ಒಂದೇ ಹೇಳ್ತೀನಿ, ಈ ಚುನಾವಣೆಯೊಳಗೆ ಈ ರೀತಿ ಗಲಾಟೆಯನ್ನ, ಈ ರೀತಿ ಅಪಪ್ರಚಾರವನ್ನ ಮಾಡ್ತಿರ್ತಾರೆ. ಆದ್ರೆ ನಾ ಇಷ್ಟೇ ಹೇಳೋದಕ್ಕೆ ಬಯಸ್ತೀನಿ, ಯಾವ ಕಾರಣಕ್ಕೂ ಕಾನೂನು ವ್ಯವಸ್ಥೆ ಶಿಥಿಲ ಆಗೋದಕ್ಕೆ ಅಥವಾ ಅದು ಡೈಲ್ಯೂಟ್ ಆಗೋದಕ್ಕೆ ನಾವು ಅವಕಾಶ ಕೊಡಬೇಕು. ನಿಮ್ ಪಕ್ಷದವರೇ ಇದ್ದಾರಲ್ಲ ಸರ್, ಅವ್ರು ಹೇಳ್ತಾ ಇದಾರೆ ಸಿಎಂ ಅವರು ಉಪಮುಖ್ಯಮಂತ್ರಿ ಅವರು ಬೆಂಬಲ ಬರ್ಬೇಕಾಗಿತ್ತು, ಯಾರು ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಿಮ್ ಪಾರ್ಟಿದೇ ನಾನು ನಿನ್ನೆ ನೋಡಿದೆ, ಇನ್ಕ್ಲೂಡಿಂಗ್ ಸಂತೋಷ್ ಲಾಡ್, because of the situation and because we are in this under code of conduct, even not only Hindu Sangathanas, even Muslim Sangathanas together have gone and represented Commissioner of Hubli Dharwad. I saw in TV. ಅದು ನೀವು ನೋಡಿದ್ರೆ ಲಾಡ್ ಅವರು, ಹಿಂಡಸ್ಗೇರಿ ಅವರು, ಬೇರೆ ಬೇರೆ ಸಂಘಟನೆಯ ಎಲ್ಲ ಸಂಘಟನೆಯ ಹಿರಿಯರು ಇದ್ದದನ್ನ ನೋಡಿದ್ರು. ಜೆಡಿಎಸ್ ನಾಯಕರು ಹೇಳಿದ್ದಾರೆ 5 ಗ್ಯಾರಂಟಿ ರೈತರಿಗೆ ಕೊಟ್ಟಿದ್ದಾರೆ, ರೈತರಿಗೆ ಬಗ್ಗೆ ರೈತರ ಕುಟುಂಬ ಬಡತನದಲ್ಲಿ ಬಹಳ ಕುಟುಂಬಗಳು ಯಾವ ಮತ್ತೆ ರೈತ ಇದ್ದಾರೆ, ಮಾಡಿದ್ದಾರೆ. ನೋಡಿ, ಅದು that is not a right way of arguing. ಮತ್ತೆ ಸ್ವಲ್ಪ ಕಡಿಮೆ ಮಾಡಬೇಕು. ಸರ್, ತಾವು ಈಗ ಕಾನೂನಿನಲ್ಲಿ ಅವಾಯ್ಡ್ ಮಾಡಿದೆ ಅಂತ ಹೇಳಿದ್ರಿ, 6 ತಿಂಗಳ ಒಳಗೆ ಅದೇ ಕೋರ್ಟ್ ನಲ್ಲಿ ಪ್ರಕರಣ ಫೈಲ್ ಮಾಡಿ BPL ಕಾರ್ಡ್ ಆಗಬೇಕಾ, ಏನು ಬಡವರಲ್ಲಿ ಹೇಗೆ ಮಾಡ್ತೀವಿ? ಬಡವರು ಅಂದ್ರೆ ಹೆಂಗ್ ಮಾಡ್ತೀವಿ ಅಂದ್ರೆ, ಅದರಲ್ಲಿ 3 ಕ್ಯಾಟಗರಿ ಮಾಡ್ತೀವಿ. ಒಂದು ಸಣ್ಣ ಅತಿ ಸಣ್ಣ ರೈತರು, ಹಾಗೂ 3 ಲಕ್ಷಕ್ಕಿಂತ ಆದಾಯ ಕಡಿಮೆ ಇರುವರು. ಇನ್ನೊಂದು ಯಾರೋ ಒಂದು ಸರ್ಟಿಫಿಕೇಟ್ ಹೆಚ್ಚಿದೆ. 3 conditions we have laid, which we have already notified. ಸರ್, ಮತ್ತೆ ಬಿಜೆಪಿ ಸರ್ಕಾರ ಬಂದ್ರೆ ನಿರ್ಮಲಾ ಸೀತಾರಾಮನ್ ಹೇಳಿದ್ರು ಸರ್, ಮತ್ತೆ ಎಲೆಕ್ಟ್ರೋಲ್ ಬಾಂಡ್ ಮತ್ತೆ ಜಾರಿ ಮಾಡ್ತೀವಿ ಅಂತ ಹೇಳ್ತಾರೆ. ಇಲೆಕ್ಟ್ರೋಲ್ ಬಾಂಡ್ ಜಾರಿ ಮಾಡ್ತೀವಿ ಅಂತ ನಮ್ಮ ಸರ್ಕಾರ ಬಂದ್ರೆ ಎಲೆಕ್ಟ್ರೋಲ್ ಬಾಂಡ್ ಅನ್ನ ಟ್ರಾನ್ಸ್ಪರೆಂಟ್ ಆಗಿ ಮಾಡ್ತೀವಿ. ಇಲ್ಲ ಅಂದ್ರೆ ಅವ್ನು ಏನ್ ಮಾಡ್ಬೇಕು ಅನ್ನೋದನ್ನ ಎಲ್ಲರ ಜೊತೆಗೆ ಚರ್ಚೆ ಮಾಡ್ಕೊಂಡು ನಿರ್ಣಯ ಮಾಡ್ತೀವಿ. ನಿರ್ಮಲಾ ಸೀತಾರಾಮನ್ ಅವರು ಕನಸಿನೊಳಗಿದ್ದಾರೆ, ಮತ್ತೆ ಅವ್ರ ಸರ್ಕಾರ ಬರೋದಿಲ್ಲ. ಏನ್ ಎಲೆಕ್ಟ್ರೋಲ್ ಬಾಂಡ್ ಮುಖಾಂತರ ಎಕ್ಸ್ಟಾರ್ಷನ್ ಸ್ಕ್ಯಾಂಡಲ್ ಏನ್ ಮಾಡಿದ್ದೀರಿ, ಆ ಹಿನ್ನೆಲೆಯೊಳಗೆ ನೀವು ಪ್ರಜಾಪ್ರಭುತ್ವವನ್ನ ಅತ್ಯಂತ ಅಶಕ್ತ ಮಾಡುವುದರಲ್ಲಿ ಕಾರಣರಾಗಿದ್ದೀರಿ. ಅದಕ್ಕೆ ನಿಮ್ ಸರ್ಕಾರ ಬರೋದಕ್ಕೆ ಸಾಧ್ಯ ಇದೆ. 16 ಲಕ್ಷ ಕೋಟಿ ಏನ್ ಸಾಲ ಮನ್ನಾ ಮಾಡಿದ್ದಾರೆ ಸರ್ ಕಾರ್ಪೊರೇಟ್ ಉದ್ಯಮಿಗಳು. ಅದು ನಮ್ಮ ದೇಶದಲ್ಲಿ ಒಂದ್ ವೇಳೆ ಸರ್ಕಾರ ಬಂದ್ರೆ ಅದೆಲ್ಲ ರೈತರಿಗೆ ನಾವು ಬಿಡಿಸ್ತೀನಿ ಅಂತ ರಾಹುಲ್ ಗಾಂಧಿ ಹೇಳ್ತಾರೆ ಸರ್. ಅದ್ರ ಬಗ್ಗೆ ತಾವು ಪ್ರಚಾರ ಕೊಡ್ತಾ ಇದ್ದಾರೆ. ನಾನು ನನ್ನ ಹತ್ರ ನಾನು ಓದಿದ್ದು, ನಾನು ತಿಳ್ಕೊಂಡಿದ್ದು, ನನಗೆ ಬಂದಿರ್ತಕ್ಕಂಥ ಫೀಡ್ಬ್ಯಾಕ್ ಇದ್ರ ಮುಖಾಂತರ ಮಾಡ್ತೀನಿ. ಅದೇನು 16 ಕೋಟಿದಂತೆ 16 ಲಕ್ಷ ಕೋಟಿದಂತ ಹೇಳಿದ್ರಿ. ನಾನು ಐ ವಿಲ್ ಟೇಕ್ ಮೈ ಓನ್ ಪೊಸಿಷನ್ ಆಫ್ಟರ್ ಐ ಗೋ ಟು. ಸರ್, ರಾಜ್ಯದಲ್ಲಿ ಕಾಂಗ್ರೆಸ್ ಗೆಲ್ಸ್ಬೇಕು ಸರ್. ಕಾಂಗ್ರೆಸ್ ನೊಳಗೆ 20 ಸ್ಥಾನವನ್ನು ನಾವು ಗೆಲ್ತೀವಿ. ವಿಲ್ ವಿನ್ 20 seats in ಕರ್ನಾಟಕ. ಸರ್, ಈಗ ಸರ್ ಎಲೆಕ್ಟ್ರಲ್ ಬಾಂಡ್ ಸರ್ ಎಲೆಕ್ಟ್ರಲ್ ಬಾಂಡ್ ಅಮಿತ್ ಶಾ ಹೇಳ್ತಾರೆ, ಎಲೆಕ್ಟ್ರಲ್ ಬಾಂಡ್ ಮುಖಾಂತರ ಕಾಂಗ್ರೆಸ್ ಪ್ರವಾಸೋದ್ಯಮ ಸಚಿವರು ನಮ್ಮೆಲ್ಲರಿಗೆ ಮಾರ್ಗದರ್ಶಕರಾದಂತ ಮಾನ್ಯ ಶ್ರೀ HK ಪಾಟೀಲ್ ಸಾಹೇಬರು ಆಗಮಿಸಿದ್ದಾರೆ. ಈಗಾಗಲೇ ತಮ್ಮೆಲ್ಲರನ್ನು ಉದ್ದೇಶಿಸಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ್ದಾರೆ. ಮತ್ತೆ ಮಾನ್ಯ ಅರಡಿಯವರು, ಜಾಬ್ ಅವರು, ರಹೀಂ ಖಾನ್ ಅವರು, ಅಶೋಕ್ ಖೇಣಿ ಅವರು, ಬಾಬುಲ್ಲಾ ನಾಯಕರು, ಅಮೃತ್ ಚುಮ್ಕೋಟ್ ಅವರು ಇದ್ದಾರೆ. ಆತ್ಮೀಯ ಬಂಧುಗಳೇ, ಮಾನ್ಯ HK ಪಾಟೀಲ್ ಸಾಹೇಬರಿಗೆ ಪ್ರದೇಶ ನಮ್ಮ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ನನ್ನ ಪರವಾಗಿ
ಈ ಒಂದು ಪ್ರಚಾರ ಸಭೆಗೆ ಆಗಮಿಸಿದ್ದಾರೆ. ಅದಕ್ಕಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ, ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಇವತ್ತು ನಾಮಪತ್ರ ಸಲ್ಲಿಕೆ ಆಗಿದೆ. ಬೀದರ್ ಲೋಕಸಭಾ ಕ್ಷೇತ್ರದ ಮತದಾರರು ಮಾನ್ಯ ಭಗವಂತ್ ಕುಮಾರ್ ಅವರಿಗೆ 10 ವರ್ಷ ಸಂಸದರಾಗಿ ಸೇವೆ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಈ 10 ವರ್ಷದಲ್ಲಿ ಬೀದರ್ ಜಿಲ್ಲೆಯ ಅಭಿವೃದ್ಧಿಯಲ್ಲಂತೂ ಅವರ ಶೂನ್ಯ ಕೊಡುಗೆ ಇದೆ. ಜಿಲ್ಲೆಯ ಜನ ಬದಲಾವಣೆ ಬಯಸ್ತಾ ಇದ್ದಾರೆ. ಇವತ್ತು ಈ ಚುನಾವಣೆಯಲ್ಲಿ ಸೈದ್ಧಾಂತಿಕ ನೆಲೆಗಟ್ಟಿನ ಮೇಲೆನೆ ಹೋರಾಟ ಮಾಡಬೇಕು ಅಂತ ನಾವೆಲ್ಲ ತೀರ್ಮಾನ ಮಾಡಿದ್ದೇವೆ. ಆದರೆ ಸೋಲಿನ ಭೀತಿಯಿಂದ ಭಗವಂತ್ ಕೋಬಾ ನನ್ನ ವಿರುದ್ಧ ವೈಯಕ್ತಿಕವಾಗಿ ಮತ್ತು ನನ್ನ ಪರಿವಾರದ ವಿರುದ್ಧ ಇಲ್ಲ ಸಲ್ಲದ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಅದನ್ನು ತೀವ್ರವಾಗಿ ಖಂಡಿಸ್ತೇನೆ. ಅವರು ಮೊನ್ನೆ ಅವರ ನಾಮಪತ್ರ ಸಲ್ಲಿಕೆ ಕಾರ್ಯಕ್ರಮದಲ್ಲಿ ಬೀದರ್ ಜಿಲ್ಲೆ ಜನರಿಗೆ ನಮ್ಮ ಸರ್ಕಾರದ ಒಂದು ಯೋಜನೆಯಿಂದ ರೈತರಿಗೆ 1200 ಕೋಟಿ ರೂಪಾಯಿ ಬೆಳೆ ವಿಮೆ ಸಿಕ್ಕಿದೆ ಅಂತ ಸುಳ್ಳು ಹೇಳಿದ್ದಾರೆ. ಇದು ಒಂದು ಅಪ್ಪಟ ಸುಳ್ಳು. ಮಾಧ್ಯಮದಲ್ಲೇ ಗುರುತಿಸಿದ್ದೀರಿ. ಅದರಲ್ಲಿ ಇವತ್ತು ಯಾವ ರೀತಿಯಲ್ಲಿ ಬಿಜೆಪಿಯವರು ಸುಳ್ಳು ಹೇಳ್ತಾರೆ, ಮೋಸ ಮಾಡ್ತಾರೆ, ವಂಚನೆ ಮಾಡ್ತಾರೆ ಅಂತ ಹೇಳಿ ಇದು ಒಂದು ಜ್ವಲಂತವಾದಂತಹ ಒಂದು ಉದಾಹರಣೆ. 7 ವರ್ಷದ ಅವಧಿಯಲ್ಲಿ ಬೀದರ್ ಜಿಲ್ಲೆಯಲ್ಲಿ ಇವತ್ತೇನು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಇದೆ, ಮೊದಲಿನಿಂದ ಹೇಳ್ತಾ ಇದ್ದಾರೆ, ಇದೊಂದು ಗೋಲ್ಮಾಲ್ ಯೋಜನೆ, ರೈತರಿಗೆ ದಾರಿ ತಪ್ಪಿಸುವಂತಹ ಒಂದು ಯೋಜನೆ. ಬೀದರ್ ಜಿಲ್ಲೆಯಲ್ಲಿ ಒಂದೇ ನಾವು ತೆಗೆದುಕೊಂಡ್ರೆ ಕಳೆದ 7 ವರ್ಷದ ಅವಧಿಯಲ್ಲಿ ರೈತರು ಕಟ್ಟಿದಂತಹ ಕಂತು, ರಾಜ್ಯ ಸರ್ಕಾರ ಕಟ್ಟಿದಂತಹ ಕಂತು, ಕೇಂದ್ರ ಸರ್ಕಾರ ಕಟ್ಟಿದಂತಹ ಕಂತು, ಇವೆಲ್ಲವನ್ನೂ ಸೇರಿಸಿದ್ರೆ ಇವತ್ತು ಬೆಳೆ ವಿಮೆ ಕಂಪನಿಗಳಿಗೆ, ರೈತರಿಗಲ್ಲ, ಬೆಳೆ ವಿಮೆ ಕಂಪನಿಗಳಿಗೆ 650 ಕೋಟಿ ರೂಪಾಯಿ ಲಾಭ ಮಾಡಿಕೊಂಡಿದ್ದಾರೆ. 650 ಕೋಟಿ ರೂಪಾಯಿ ಯಾರು ದುಡ್ಡು? ತೆರಿಗೆ ಪಾವತಿದಾರರು. ಏನೂ ಹೂಡಿಕೆ ಮಾಡದೆ, ಏನೂ ಪರಿಶ್ರಮ ಮಾಡದೆ, ಬರೀ ಕೂತಲ್ಲೇ ಒಂದು ಇವತ್ತು ಅರ್ಜಿ ಹಾಕಿ ಗುತ್ತಿಗೆ ಪಡೆದುಕೊಂಡು ಇವತ್ತು ಬೆಳೆ ವಿಮೆ ಕಂಪನಿಗಳಿಗೆ ಲಾಭ ಆಗುವಂತಹ ರೀತಿಯಲ್ಲಿ ಮಾರ್ಗಸೂಚಿಗಳನ್ನು, ನಿಯಮಗಳನ್ನು ತಯಾರು ಮಾಡಿ ಅವರಿಗೆ ಪರೋಕ್ಷವಾಗಿ ರೈತರ ಹಣ ಲೂಟಿ ಮಾಡುವಂತದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಯಾರು? 250 ಕೋಟಿ ಏನು ರೈತರ ಹಣ ಲೂಟಿ ಆಯ್ತಲ್ಲ, ಅದ್ರ ಬಗ್ಗೆ ಭಗವಂತ ಕುಮಾರ್ ಉತ್ತರ ಕೊಡ್ತಾರೆ. ಇದರಲ್ಲಿ ಅವ್ರದ್ದು ಏನ್ ಪಾಲಿದೆ ಅಂತ ಹೇಳಿ ಬೀದರ್ ಜಿಲ್ಲೆ ಜನರಿಗೆ ತಿಳಿಸಬೇಕು. ಇದು ದಾಖಲೆ ತೋರಿಸಲಿ. ಇನ್ನು 650 ಕೋಟಿ ರೂಪಾಯಿ ಅವರಿಗೆ ಲಾಭ ಆಗಿದೆ, ಇದು ಸುಳ್ಳಿದೆ ಅಂತ ಹೇಳಬೇಕಾದ್ರೆ ಅವರು ದಾಖಲೆ ಮುಖಾಂತರ ಮಾಧ್ಯಮದವರಿಗೆ, ಬೀದರ್ ಜಿಲ್ಲೆ ಜನರಿಗೆ ಹೇಳಿ ರೈತರ ಆದಾಯದ ಬಗ್ಗೆ ಯಾವ ರೀತಿಯಲ್ಲಿ ಮೋಸ ಮಾಡಿದ್ದಾರೆ, ಆದಾಯ ದುಪ್ಪಟ್ಟು ಮಾಡ್ತೀವಿ ಅಂತ ಹೇಳಿದಂಥದ್ದು ಮಾನ್ಯ ಎಚ್ ಕೆ ಪಾಟೀಲ್ ಸರ್ ಹೇಳಿದ್ದಾರೆ. ಬೀದರ್ ಜಿಲ್ಲೆಗೆ 1,00,000 ಕೋಟಿ ಅನುದಾನ ಎಲ್ಲಿದೆಯಪ್ಪ? 1,00,000 ಕೋಟಿ ಯಾರು ನೋಡಿದ್ದೀರಾ? ಏನು ಸೇತುವೆ ಮಾಡಿದಾರ? ದೊಡ್ಡ ಮಟ್ಟದ ಏನಾದ್ರು ಸಾರ್ವಜನಿಕ ಉದ್ದಿಮೆ ಪ್ರಾರಂಭ ಮಾಡಿದಾರ? ಇನ್ ಸೋಲಾರ್ ಪಾರ್ಕ್ ಮಾಡಿದಾರ? ರಾಸಾಯನಿಕ ಗೊಬ್ಬರದ ಖಾತೆಯ ಮಂತ್ರಿಯಾಗಿ ಗೊಬ್ಬರ ಕೊಡ್ತಾ ಇಲ್ಲ, ಕಾಳಸಂತೆಯಲ್ಲಿ ಗೊಬ್ಬರ ಮಾರಾಟ ಆಗ್ತಾ ಇದೆ ಅಂತ ಹೇಳಿ ದೂರಿದ್ರೆ ಶಿಕ್ಷಕನನ್ನೇ ಸಸ್ಪೆಂಡ್ ಮಾಡಿಸಿ ಇವತ್ತು ರೈತರಿಗೆ ಸಕಾಲಕ್ಕೆ ಗೊಬ್ಬರನೂ ವಿತರಣೆ ಮಾಡಲಿಕ್ಕೆ ಕೊಟ್ಟಿಲ್ಲ, ಆಗಲಿಲ್ಲ. ಇದ್ರ ಬಗ್ಗೆ ರೈತರು ಉತ್ತರ ಕೇಳ್ತಾ ಇದ್ದಾರೆ ಬೀದರ್ ಜಿಲ್ಲೆ ಜನ. ಅದ್ರ ಬಗ್ಗೆ ಹೇಳೋದ್ ಬಿಟ್ಟು ನಾನು 1,00,000 ಕೋಟಿ ಎಲ್ಲಿದೆ, ಏನ್ ಮಾಡಿದ್ದಿದೆಯಾ? ಮಾಡಿದ್ದೇ ಇದು ನಮ್ಮ ಕಾರ್ಯಕಾಲದಲ್ಲಿ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಅಡಿಯಲ್ಲಿ ಬರುವಂತಹ ರಸ್ತೆಗಳಿದ್ದು ಮೇಲ್ದರ್ಜೆಗೆ ಹೆಚ್ಚಿದ ಮೇಲೆ ರಾಷ್ಟ್ರೀಯ ಹೆದ್ದಾರಿಯಾಗಿ ನವಮಾದಿಂದ ಕಮಲನಗರ್ ಹೋಗುವಂತಹ ರಸ್ತೆ ಏನಿದೆ
250-300 ಕೋಟಿ. ಹಿಂದೆ ಇದ್ದಂತ ರಸ್ತೆನೆ ಚೆನ್ನಾಗಿತ್ತು. ಈಗ 10 ಮೀಟರ್ ರಸ್ತೆ ಮಾಡ್ತೀವಿ ಅಂತ ಹೇಳಿ 2 ವರ್ಷದ ಅವಧಿಯಲ್ಲಿ ಆಗುವಂತ ರಸ್ತೆ 8 ವರ್ಷ ತೆಗೆದುಕೊಂಡು ಅದು ಕಳಪೆ ಮಟ್ಟದಲ್ಲಿ ಮಾಡಿ ಒಂದ್ ಕಡೆ ರಸ್ತೆ ಮಾಡ್ತಾ ಇದ್ರೆ ಮತ್ತೊಂದು ಕಡೆ ಬಿರುಗಳು ಬಿಡ್ತಾ ಇದೆ, ನೋಡ್ತಾ ಇದ್ದೀರಿ. ಅಪಘಾತಗಳಾಗ್ತಾ ಇದೆ. ಯಾರ ಕಾರಣಪ್ಪ? ಅದಕ್ಕೆ ಉತ್ತರ ಕೊಡ್ಬೇಕಲ್ಲ. ಇವತ್ತು ಲಕ್ಷ ಕೋಟಿ ಅನುದಾನನೂ ಸುಳ್ಳು. ಅದೇ ರೀತಿಯಲ್ಲಿ ನೀವು ನೋಡಿ, ನಮ್ಮ ಮೇಲೆ ದಲಿತರ ಬಗ್ಗೆ ಕಣ್ಣೀರು ಸುರಿಸ್ತಾರೆ. ಶೋಷಿತರ ಬಗ್ಗೆ ಕಿಂಚಿತ್ತೂ ಕಳಕಳಿ ಇಲ್ಲದೆ ಅವರಿಗೆ ಮೋಸ ಮಾಡಿ ವಂಚನೆ ಮಾಡಿ ಇವ್ರದೇ ಪರಿವಾರದ ಕಡೆಯಿಂದ ಗುತ್ತಿಗೆ ಕೊಡಿಸಿ ಇವತ್ತೇನು ಬ್ರಿಂಡ್ಸ್ ಸ್ವಚ್ಛತಾ ಸಿಬ್ಬಂದಿಗಳ ಹಣ ಲೂಟಿ ಮಾಡಿದ್ದಾರೆ. ಮಾಂಜರಾ ಕಂಪನಿ ವತಿಯಿಂದ 96 ಜನ ಸ್ವಚ್ಛತಾ ಕರ್ಮಿಗಳಿಗೆ ಪ್ರವೃತ್ತಿಗೆ ಆಧಾರದ ಮೇಲೆ ನೇಮಕ ಮಾಡಿಕೊಂಡು ಆ ಸ್ವಚ್ಛತಾ ಕರ್ಮಿಗಳ ಹೆಸರಿನಲ್ಲಿ ಏನು ಅವರ ಒಂದು ಸಂಬಳ ಬರ್ತಿತ್ತು ಅವರಿಗೆ, ಆ ಸಂಬಳದಲ್ಲಿ 16,000 ಜಾಗದಲ್ಲಿ ESI ಕಟ್ಟಿಲ್ಲ ದಾಖಲೆ ಇದೆ, PF ಕಟ್ಟಿಲ್ಲ ದಾಖಲೆ ಇದೆ. ಕನಿಷ್ಠ ವೇತನ 14,000 ರೂಪಾಯಿ ಕೊಡಬೇಕು, ಅದು ಕೊಟ್ಟಿಲ್ಲ. ಬರೀ 5,000-6,000 ಮಾತ್ರ ಕೊಟ್ಟು ಅವರ ಹೊಟ್ಟೆ ಮೇಲೆ ಹೊಡೆದಂಥದ್ದು, ಅವರನ್ನ ಲೂಟಿ ಮಾಡಿದಂಥದ್ದು. ಅದಕ್ಕೆ ಉತ್ತರ ಕೊಡ್ಬೇಕಲ್ಲ. ಲೇಬರ್ ಡಿಪಾರ್ಟ್ಮೆಂಟ್ ನೋಟಿಸ್ ಹೋಗಿದೆ. ಇವತ್ತು ನಾವು ನಮ್ಮ ಪರಿವಾರ, ನಮ್ಮ ಪೂಜ್ಯ ತಂದೆಯವರು ಅವರಿಗೆ ರಕ್ಷಣೆ ಕೊಟ್ಟಿದ್ದಿದೆ, ಅವರಿಗಾಗಿ ಶಾಲೆ ತೆಗೆದಿದ್ದಿದೆ, ಕಾಲೇಜ್ ತೆಗೆದಿದ್ದಿದೆ, ವಸತಿ ನಿಲಯ ಮಾಡಿದ್ದಿದೆ. ಇದರಿಂದ ಏನಾದ್ರು ಇದೆಯಾ? ಕೊಡುಗೆ ಇದೆ ಎಲ್ಲಾದ್ರು? ಬರೀ ಎಲ್ಲ ಸುಳ್ಳು. ನೋಡಿ, ಹೈಕೋರ್ಟ್ ಅಲ್ಲಿ ಈಗ ಮಾತನಾಡ್ತಾ ಇದ್ದಾಗ ಈಶ್ವರ್ ಖಂಡ್ರೆ ಮೇಲೆ ಹೈಕೋರ್ಟ್ ದಂಡ ಹಾಕಿದೆ ಅಂತ ಹೇಳಿದ್ದಾರೆ. ನನ್ನ ವಿರುದ್ಧ ನನ್ನ ಎದುರಾಳಿ ಚುನಾವಣಾ ತಕರಾರು ಅರ್ಜಿ ಹಾಕಿದ್ದ. ಕೋವಿಡ್ ಸಮಯದಲ್ಲಿ ನನಗೆ ಸಮನ್ಸ್ ಬಂದಾಗ ಹೈಕೋರ್ಟ್ಗೆ ನಾನು ಸಮನ್ಸ್ಗೆ ಉತ್ತರ ಕೊಡಲಿಕ್ಕೆ ಆಗಲಿಲ್ಲ. ನೀವು 3-4 ಸಲ ಸಮನ್ಸ್ ಕೊಟ್ಟರು ಉತ್ತರ ಕೊಟ್ಟಿಲ್ಲ ಅಂತ ಹೇಳಿ ಕಾಸ್ಟ್ ಅಂತ ಹಾಕಿದ್ದಿದೆ. ಅದು ಆ ಕಾಸ್ಟ್ ಕೋವಿಡ್ಗೆ ಹೋಗ್ಬೇಕು ಅಂತ ಹೇಳಿದಾಗ ನನ್ನ ಸಂಬಳದಲ್ಲಿದ್ದಂತ ದುಡ್ಡು ನಾನು ಕೋವಿಡ್ಗೆ ಉಪಯೋಗ ಮಾಡಲಿ ಅಂತ ಹೇಳಿ ಕೊಟ್ಟಿದ್ದೆ. ಅದಕ್ಕೆ ಬರೀ ಸುಳ್ಳು ಅಪಪ್ರಚಾರ ಮಾಡುವಂತ ಕೆಲಸ ನೋಡಿ. ಇವರು ಏನ್ ಮಾಡಿದ್ದಾರೆ? ಒಬ್ಬ ಕೇಂದ್ರದ ಸಚಿವನಾಗಿ ಇವರು ಅಕ್ರಮ ಗಣಿಗಾರಿಕೆ ಮಾಡಿದ್ದಾರೆ ಅಂತ ಹೇಳಿ ಕಲಬುರಗಿಯಿಂದ ಗಣಿಗಾರಿಕೆ ಇಲಾಖೆ ವತಿಯಿಂದ 2 ಎಕರೆ ಜಮೀನು ಪಟ್ಟಾ ಜಮೀನಲ್ಲಿ ಮಾಡುವಂಥದ್ದು, ಸರ್ಕಾರಿ ಜಮೀನು ಒತ್ತುವರಿ ಮಾಡಿಕೊಂಡು ಲೂಟಿ ಹೊಡೆದು 60 ಲಕ್ಷ ರೂಪಾಯಿಯನ್ನು ದಂಡ ಕಟ್ಟಬೇಕು ಅಂತ ನೋಟಿಸ್ ಇದೆ. ಇವತ್ತಿನವರೆಗೆ ಆ ಮನುಷ್ಯ ದಂಡ ಕಟ್ಟಿಲ್ಲ. ಇವತ್ತು ದಾಖಲೆ ಒದಗಿಸ್ತೇನೆ ನಾನು. ಯಾರಣ್ಣಪ್ಪ ಅದು? ಅಕ್ರಮ ಗಣಿಗಾರಿಕೆಯಲ್ಲಿ ಭಾಗಿಯಾಗಿದ್ದಾರೆ ಇಲ್ಲ, ಅದಕ್ಕೆ ಯಾವ ಉತ್ತರ ಕೊಡ್ಬೇಕು? ಹೇಳ್ಬೇಕಲ್ಲ. ಮತ್ತೆ ನನ್ನ ವಿರುದ್ಧ ತಕರಾರಿತ್ತು, ಚುನಾವಣಾ ತಕರಾರಿರುತ್ತೆ, ಅವತ್ತೇ ಡಿಸ್ಮಿಸ್ ಆಗಿದೆ. ಅದು ಅದರಲ್ಲಿ ಯಾವುದೇ ಹುಳು ಇಲ್ಲ ಅಂತ ಹೇಳಿ ಈ ರೀತಿಯಲ್ಲಿ ಗಣಿ ಇಲಾಖೆ ನೋಟಿಸ್ 60 ಲಕ್ಷ ಕೊಟ್ಟರು. 2ನೇ ಅಫಿಡವಿಟ್ ಅಲ್ಲಿ ಹಾಕಿದ್ದಾರೆ, ನೋಟಿಸ್ ಬಂದಿದೆ, ನಾನು ಇದಕ್ಕೆ ಅಪೀಲ್ ಮಾಡಿದ್ದೀನಿ ಅಂತೇಳಿ. ಏನ್ ಅಪೀಲಪ್ಪ? ನಿಮ್ ಸರ್ಕಾರ ಇದ್ದಾಗೆ ಬಂದಿದೆ ಅಲ್ಲ ನೋಟಿಸು, ಮತ್ತೆ ಯಾವ್ದಾದ್ರು ಸರ್ಕಾರದಲ್ಲಿ ಬಂದಿದೆಯಾ? ನಾನು ಹಿಂದೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಸಚಿವನಾಗಿದ್ದಾಗ ಬಾಲ್ಕಿ ಕ್ಷೇತ್ರಕ್ಕೆ 25,000 ಮನೆ ಮಂಜೂರಾತಿ ಮಾಡಿಸಿದ್ದೆ. ವಿಶೇಷವಾಗಿ ಹೊಟ್ಟೆಕಿಚ್ಚಿನಿಂದ ವಸತಿ ಸಚಿವ ಸೋಮಣ್ಣಗೆ ಹೇಳಿ 8,000 ಮನೆ ಪರಿಶಾತಿ ಪರಿಶಿಷ್ಟ ಪಂಗಡ ಹಿಂದುಳಿದವರಿಗೆಲ್ಲರಿಗೆ ಮಂಜೂರಿಯಾಗಿದ್ದಂತ ಮನೆ ಕಾನೂನುಬದ್ಧವಾಗಿ. ಇದು ಬರೀ ಕಾಂಗ್ರೆಸ್ಸಿಗರಿಗೆ ಮಾತ್ರ ಕೊಟ್ಟಿದ್ದಾರೆ ಅಂತ ಹೇಳಿ ಅವರ ಕಂತನ್ನು ತಡೆ ಹಿಡಿದು ಇವತ್ತವರಿಗೆ ಅನ್ಯಾಯ ಮಾಡಿ, ಮೋಸ ಮಾಡಿ, ವಂಚನೆ ಮಾಡಿ. ಇವ್ರ ಸರ್ಕಾರ ಹೇಳಿದ್ದೇನು? ಬಿಜೆಪಿ 2022 ಒಳಗಾಗಿ ಎಲ್ಲರಿಗೂ ಸೂರು ಕೊಡ್ತೀವಿ, ಪಕ್ಕಾ ಮನೆ ಕೊಡ್ತೀವಿ, ಅದಕ್ಕೆ ವಿದ್ಯುತ್ ಕೊಡ್ತೀವಿ, ನಲ್ಲಿ ನೀರು ಕೊಡ್ತೀವಿ, ಮಂಜೂರಿ ಮಾಡಿದಂಥದ್ದು ಅತ್ಯಧಿಕ.
ರಾಜ್ಯ ಸರ್ಕಾರ ಕೊಟ್ಟಂತ ಮನೆ, ಆ ಮನೆಯನ್ನು ಕಸಿದುಕೊಂಡು ಇವತ್ತು ಬಡವರ ಶಾಪ ಇವತ್ತು ನಿಮ್ಗೆ ಹತ್ತೋದಿಲ್ವಾ? ಅದ್ರ ಬಗ್ಗೆ ಉತ್ತರ ಕೊಡ್ಬೇಕಾಗಿತ್ತಲ್ಲ. ಡಿಸಿಸಿ ಬ್ಯಾಂಕ್ ಬಗ್ಗೆ ಸುಳ್ಳು, ಸೋಲಿನ ಭೀತಿಯಿಂದ ಇವರು ಅಧಿಕಾರ ದುರುಪಯೋಗ ಮಾಡಿಕೊಂಡು, ನಾವು ಮೊದಲಿಂದಾನೇ ಹೇಳ್ತಾ ಇದ್ದೇವೆ, ಎಲ್ಲಾ ಸ್ವಾಯತ್ತ ಸಂಸ್ಥೆಗಳ ದುರುಪಯೋಗ, ಇಡಿ ದುರುಪಯೋಗ, ಇನ್ಕಮ್ ಟ್ಯಾಕ್ಸ್ ದುರುಪಯೋಗ, ಸಿಬಿಐ ದುರುಪಯೋಗ, ಇವೆಲ್ಲವನ್ನೂ ದುರುಪಯೋಗ ಮಾಡಿಕೊಂಡು ಇವತ್ತು ವಿರೋಧ ಪಕ್ಷದವರ ಧ್ವನಿ ಹತ್ತಿಕ್ಕುವಂತ ಕೆಲಸ ಇವ್ರು ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಈ ಸಲ ಬೀದರ್ನಲ್ಲಿ ಇವತ್ತು ಸೋಲು ಖಂಡಿತ ಅಂತ ಹೇಳಿ ತಿಳಿದುಕೊಂಡು ತೆರಿಗೆ ನಾಯಕರಲ್ಲಿ ಅಂಗಲಾಚಿ ಡಿಸಿಸಿ ಬ್ಯಾಂಕ್ ಮೇಲೆ ಆದಾಯ ತೆರಿಗೆ ದಾಳಿ ಮಾಡಿಸಿದ್ದೀರಿ. ಅವರೇ ಹೇಳ್ತಾರೆ ಮಾಡಿಸಿದ್ದೀರಿ. ಡಿಸಿಸಿ ಬ್ಯಾಂಕ್ ಅಲ್ಲಿ ಬದಲಾವಣೆ ಯಾವಾಗಾಯ್ತು? ಡಿಸಿಸಿ ಬ್ಯಾಂಕ್ ಆಡಳಿತ ಬದಲಾವಣೆ ಆಗಿದ್ದು 4 ತಿಂಗಳ ಕೆಳಗಡೆ, ನನ್ನ ಸಹೋದರ ಅಧ್ಯಕ್ಷನಾಗಿದ್ದು 4 ತಿಂಗಳ ಕೆಳಗಡೆ. ಅದಕ್ಕಿಂತ ಪೂರ್ವದಲ್ಲಿ ಹಳೆ ಆಡಳಿತ ಮಂಡಳಿ ಇತ್ತು. ಹೋಗುವ ಷಡ್ಯಂತ್ರ ಯಾವ ರೀತಿಯಲ್ಲಿದೆ ಅಂತ ಹೇಳಿದ್ರೆ, ಯಾಕೆಂದ್ರೆ ಹೊಸ ಆಡಳಿತ ಮಂಡಳಿ ಬಂದ ಮೇಲೆ ಹಿಂದೆ ಏನೇನು
ಭಾಗದಲ್ಲಿ ಬಸ್ ಟಿಕೆಟ್ ನಲ್ಲಿ ಡೂಪ್ಲಿಕೇಟ್ ಬಸ್ ಟಿಕೆಟ್ ಗುತ್ತಿಗೆ ಕೊಡಿಸಿ ಇವತ್ತೇನು ಬ್ರಿಂಡ್ಸ್ ಸ್ವಚ್ಛತಾ ಸಿಬ್ಬಂದಿಗಳ ಹಣ ಲೂಟಿ ಮಾಡಿದ್ದಾರೆ. ಮಾಂಜರಾ ಕಂಪನಿ ವತಿಯಿಂದ 96 ಜನ ಸ್ವಚ್ಛತಾ ಕರ್ಮಿಗಳಿಗೆ ಪ್ರವೃತ್ತಿಗೆ ಆದ ಮೇಲೆ ನೇಮಕ ಮಾಡಿಕೊಂಡು ಆ ಸ್ವಚ್ಛತಾ ಕರ್ಮಿಗಳ ಹೆಸರಿನಲ್ಲಿ ಏನು ಅವರ ಒಂದು ಸಂಬಳ ಬರ್ತಿತ್ತು ಅವರಿಗೆ, ಆ ಸಂಬಳದಲ್ಲಿ 16,000 ಜಾಗದಲ್ಲಿ ESI ಕಟ್ಟಿಲ್ಲ ದಾಖಲೆ ಇದೆ, PF ಕಟ್ಟಿಲ್ಲ ದಾಖಲೆ ಇದೆ, ಕನಿಷ್ಠ ವೇತನ 14,000 ರೂಪಾಯಿ ಕೊಡಬೇಕು, ಅದು ಕೊಟ್ಟಿಲ್ಲ. ಬರೀ 5,000-6,000 ಮಾತ್ರ ಕೊಟ್ಟು ಅವರ ಹೊಟ್ಟೆ ಮೇಲೆ ಹೊಡೆದಂಥದ್ದು, ಅವರನ್ನ ಲೂಟಿ ಮಾಡಿದಂಥದ್ದು. ಅದಕ್ಕೆ ಉತ್ತರ ಕೊಡ್ಬೇಕಲ್ಲ. ಲೇಬರ್ ಡಿಪಾರ್ಟ್ಮೆಂಟ್ ನೋಟಿಸ್ ಹೋಗಿದೆ. ಇವತ್ತು ನಾವು ನಮ್ಮ ಪರಿವಾರ, ನಮ್ಮ ಪೂಜ್ಯ ತಂದೆಯವರು ಅವರಿಗೆ ರಕ್ಷಣೆ ಕೊಟ್ಟಿದ್ದಿದೆ, ಅವರಿಗಾಗಿ ಶಾಲೆ ತೆಗೆದಿದ್ದಿದೆ, ಕಾಲೇಜ್ ತೆಗೆದಿದ್ದಿದೆ, ವಸತಿ ನಿಲಯ ಮಾಡಿದ್ದಿದೆ. ಇದರಿಂದ ಏನಾದ್ರು ಇದೆಯಾ, ಕೊಡುಗೆ ಇದೆಯಾ? ಎಲ್ಲಾದ್ರು ಬರೀ ಎಲ್ಲ ಸುಳ್ಳು. ನೋಡಿ, ಹೈಕೋರ್ಟ್ ಅಲ್ಲಿ ಈತ ಮಾತನಾಡ್ತಾ ಇದ್ದಾಗ ಈಶ್ವರ್ ಖಂಡ್ರೆ ಮೇಲೆ ಹೈಕೋರ್ಟ್ ದಂಡ ಹಾಕಿದೆ ಅಂತ ಹೇಳಿದ್ದಾರೆ. ನನ್ನ ವಿರುದ್ಧ ನನ್ನ ಎದುರಾಳಿ ಚುನಾವಣಾ ತಕರಾರು ಅರ್ಜಿ ಹಾಕಿದ್ದ. ಕೋವಿಡ್ ಸಮಯದಲ್ಲಿ ನನಗೆ ಸಮನ್ಸ್ ಬಂದಾಗ ಹೈಕೋರ್ಟ್ಗೆ ನಾನು ಸಮನ್ಸ್ಗೆ ಉತ್ತರ ಕೊಡಲಿಕ್ಕೆ ಆಗಲಿಲ್ಲ. ನೀವು 3-4 ಸಲ ಸಮನ್ಸ್ ಕೊಟ್ಟರು ಉತ್ತರ ಕೊಟ್ಟಿಲ್ಲ ಅಂತ ಹೇಳಿ ಕಾಸ್ಟ್ ಅಂತ ಹಾಕಿದ್ದಿದೆ. ಅದು ಆ ಕಾಸ್ಟ್ ಕೋವಿಡ್ಗೆ ಹೋಗ್ಬೇಕು ಅಂತ ಹೇಳಿದಾಗ ನನ್ನ ಸಂಬಳದಲ್ಲಿದ್ದಂತ ದುಡ್ಡು ನಾನು ಕೋವಿಡ್ಗೆ ಉಪಯೋಗ ಮಾಡಲಿ ಅಂತ ಹೇಳಿ ಕೊಟ್ಟಿದ್ದಿದೆ. ಅದಕ್ಕೆ ಬರೀ ಸುಳ್ಳು ಅಪಪ್ರಚಾರ ಮಾಡುವಂತ ಕೆಲಸ ನೋಡಿ. ಇವರು ಏನ್ ಮಾಡಿದ್ದಾರೆ, ಒಬ್ಬ ಕೇಂದ್ರದ ಸಚಿವನಾಗಿ ಇವರು ಅಕ್ರಮ ಗಣಿಗಾರಿಕೆ ಮಾಡಿದ್ದಾರೆ ಅಂತ ಹೇಳಿ ಕಲಬುರಗಿಯಿಂದ ಗಣಿಗಾರಿಕೆ ಇಲಾಖೆ ವತಿಯಿಂದ 2 ಎಕರೆ ಜಮೀನು ಪಟ್ಟಾ ಜಮೀನಲ್ಲಿ ಮಾಡುವಂಥದ್ದು, ಸರ್ಕಾರಿ ಜಮೀನು ಒತ್ತುವರಿ ಮಾಡಿಕೊಂಡು ಲೂಟಿ ಹೊಡೆದು 60 ಲಕ್ಷ ರೂಪಾಯಿಯನ್ನು ದಂಡ ಕಟ್ಟಬೇಕು ಅಂತ ನೋಟಿಸ್ ಇದೆ. ಇವತ್ತಿನವರೆಗೆ ಆ ಮನುಷ್ಯ ದಂಡ ಕಟ್ಟಿಲ್ಲ. ಇವತ್ತು ದಾಖಲೆ ಒದಗಿಸ್ತೇನೆ ನಾನು. ಯಾರಣ್ಣಪ್ಪ ಅದು? ಅಕ್ರಮ ಗಣಿಗಾರಿಕೆಯಲ್ಲಿ ಭಾಗಿಯಾಗಿದ್ದೀರಾ ಇಲ್ಲ? ಅದಕ್ಕೆ ಯಾವ ಉತ್ತರ ಕೊಡ್ಬೇಕು ಹೇಳ್ಬೇಕಲ್ಲ. ಮತ್ತೆ ನನ್ನ ವಿರುದ್ಧ ತಕರಾರಿತ್ತು, ಚುನಾವಣಾ ತಕರಾರಿತ್ತು, ಅವತ್ತೇ ಡಿಸ್ಮಿಸ್ ಆಗಿದೆ. ಅದು ಅದರಲ್ಲಿ ಯಾವುದೇ ಹುಳು ಇಲ್ಲ ಅಂತ ಹೇಳಿ ಈ ರೀತಿಯಲ್ಲಿ ಗಣಿ ಇಲಾಖೆ ನೋಟಿಸ್ 60 ಲಕ್ಷ ಕೊಟ್ಟರು. 2 ಅಫಿಡವಿಟ್ ಅಲ್ಲಿ ಹಾಕಿದ್ದಾರೆ, ನೋಟಿಸ್ ಬಂದಿದೆ, ನಾನು ಇದಕ್ಕೆ ಅಪೀಲ್ ಮಾಡಿದ್ದೀನಿ ಅಂತೇಳಿ. ಏನ್ ಅಪೀಲಪ್ಪ? ನಿಮ್ ಸರ್ಕಾರ ಇದ್ದಾಗೆ ಬಂದಿದೆ ಅಲ್ಲ ನೋಟಿಸು, ಮತ್ತೆ ಯಾವ್ದಾದ್ರು ಸರ್ಕಾರದಲ್ಲಿ ಬಂದಿದೆಯಾ? ನಾನು ಹಿಂದೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಸಚಿವನಾಗಿದ್ದಾಗ ಭಾಲ್ಕಿ ಕ್ಷೇತ್ರಕ್ಕೆ 25,000 ಮನೆ ಮಂಜೂರಾತಿ ಮಾಡಿಸಿದ್ದೆ. ವಿಶೇಷವಾಗಿ ಪಟ್ಟೆಕೀಚಿನಿಂದ ವಸತಿ ಸಚಿವ ಸೋಮಣ್ಣ ಹೇಳಿ 8,000 ಮನೆ ಪರಿಶಾತಿ ಪರಿಶಿಷ್ಟ ಪಂಗಡ ಹಿಂದುಳಿದವರಿಗೆಲ್ಲರಿಗೆ ಮಂಜೂರಿಯಾಗಿದ್ದಂತ ಮನೆ ಕಾನೂನುಬದ್ಧವಾಗಿ. ಇದು ಬರೀ ಕಾಂಗ್ರೆಸ್ಸಿಗರಿಗೆ ಮಾತ್ರ ಕೊಟ್ಟಿದ್ದಾರೆ ಅಂತ ಹೇಳಿ ಅವರ ಕಂತನ್ನು ತಡೆ ಹಿಡಿದು ಇವತ್ತವರಿಗೆ ಅನ್ಯಾಯ ಮಾಡಿ, ಮೋಸ ಮಾಡಿ, ವಂಚನೆ ಮಾಡಿ. ಇವ್ರ ಸರ್ಕಾರ ಹೇಳಿದ್ದೇನು, ಬಿಜೆಪಿ 2022 ಒಳಗಾಗಿ ಎಲ್ಲರಿಗೂ ಸೂರು ಕೊಡ್ತೀವಿ, ಪಕ್ಕಾ ಮನೆ ಕೊಡ್ತೀವಿ, ಅದಕ್ಕೆ ವಿದ್ಯುತ್ ಕೊಡ್ತೀವಿ, ನಲ್ಲಿ ನೀರು ಕೊಡ್ತೀವಿ, ಮಂಜೂರಿ ಮಾಡಿದಂಥದ್ದು ಅತ್ಯವಿತ್ತು. ರಾಜ್ಯ ಸರ್ಕಾರ ಕೊಟ್ಟಂತ ಮನೆ, ಆ ಮನೆಯನ್ನು ಕಸಿದುಕೊಂಡು ಇವತ್ತು ಬಡವರ ಶಾಪ ಇವತ್ತು ನಿಮ್ಗೆ ಹತ್ತೋದಿಲ್ವಾ? ಅದ್ರ ಬಗ್ಗೆ ಉತ್ತರ ಕೊಡ್ಬೇಕಾಗಿತ್ತಲ್ಲ. ಮತ್ತೆ DCC ಬ್ಯಾಂಕ್ ಬಗ್ಗೆ ಸುಳ್ಳು, ಸೋಲಿನ ಭೀತಿಯಿಂದ ಇವರು ಅಧಿಕಾರ ದುರುಪಯೋಗ ಮಾಡಿಕೊಂಡು, ನಾವು ಮೊದಲಿಂದಾನೇ ಹೇಳ್ತಾ ಇದ್ದೇವೆ, ಎಲ್ಲಾ ಸ್ವಾಯತ್ತ ಸಂಸ್ಥೆಗಳ ದುರುಪಯೋಗ, ಇಡಿ ದುರುಪಯೋಗ, ಇನ್ಕಮ್ ಟ್ಯಾಕ್ಸ್ ದುರುಪಯೋಗ, CBI ದುರುಪಯೋಗ, ಇವೆಲ್ಲವನ್ನೂ ದುರುಪಯೋಗ ಮಾಡಿಕೊಂಡು ಇವತ್ತು ವಿರೋಧ ಪಕ್ಷದವರ ಧ್ವನಿ ಹತ್ತಿಕ್ಕುವಂತ ಕೆಲಸ
ಇವ್ರು ಮಾಡ್ತಾ ಇದ್ದಾರೆ. ಅದೇ ನಿಟ್ಟಿನಲ್ಲಿ ಈ ಸಲ ಬೀದರ್ನಲ್ಲಿ ಇವತ್ತು ಸೋಲು ಖಂಡಿತ ಅಂತ ಹೇಳಿ ತಿಳಿದುಕೊಂಡು ದೆಹಲಿ ನಾಯಕರಲ್ಲಿ ಅಂಗಲಾಚಿ ಡಿಸಿಸಿ ಬ್ಯಾಂಕ್ ಮೇಲೆ ಆದಾಯ ತೆರಿಗೆ ದಾಳಿ ಮಾಡಿಸಿದ್ದೀರಿ. ಅವರೇ ಹೇಳ್ತಾರೆ ಮಾಡಿಸಿದ್ದೀರಿ ಅಂತ. ಡಿಸಿಸಿ ಬ್ಯಾಂಕ್ ಅಲ್ಲಿ ಬದಲಾವಣೆ ಯಾವಾಗಾಯ್ತು? ಡಿಸಿಸಿ ಬ್ಯಾಂಕ್ ಆಡಳಿತ ಬದಲಾವಣೆ ಆಗಿದ್ದು 4 ತಿಂಗಳ ಕೆಳಗಡೆ. ನನ್ನ ಸಹೋದರ ಅಧ್ಯಕ್ಷನಾಗಿದ್ದು 4 ತಿಂಗಳ ಕೆಳಗಡೆ. ಅದಕ್ಕಿಂತ ಪೂರ್ವದಲ್ಲಿ ಹಳೆ ಆಡಳಿತ ಮಂಡಳಿ ಇತ್ತು. ಹುಬಾರ ಷಡ್ಯಂತ್ರ ಯಾವ ರೀತಿಯಲ್ಲಿದೆ ಅಂತ ಹೇಳಿದ್ರೆ, ಯಾಕೆಂದ್ರೆ ಹೊಸ ಆಡಳಿತ ಮಂಡಳಿ ಬಂದ ಮೇಲೆ ಹಿಂದೆ ಏನೇನು ಅಕ್ರಮ ಆಗಿತ್ತು ಆ ಅಕ್ರಮ ತನಿಖೆ ಮಾಡಬೇಕು, ಅದ್ರ ಬಗ್ಗೆ ಕ್ರಮ ಜರುಗಿಸಬೇಕು ಅಂತೇಳಿ ನಾವು ತೀರ್ಮಾನವನ್ನು ಮಾಡಿದ್ದೇವೆ. ಹೀಗಾಗಿ ಡಿಸಿಸಿ ಬ್ಯಾಂಕ್ ಮೇಲೆ ಆದಾಯ ತೆರಿಗೆ ದಾಳಿ ಮಾಡಿ ಅದರಿಂದ ಯಾರಿಗೆ ಹಾನಿಯಾಗುತ್ತೆ? ಉಮಾಕಾಂತ್ ನಾಗಮಾರ್ಪಳ್ಳಿ. ಯಾಕೆಂದ್ರೆ ಒಂದೇ ಸಂಸ್ಥೆಗೆ 200 ಕೋಟಿ ಬಂಡವಾಳ ಹಾಕಿದ್ದಂತ ಕಾರ್ಖಾನೆಗೆ ಹಾನಿ ಆಗಿದ್ದಂತ ನಷ್ಟ ಆಗಿದ್ದಂತ ಕಾರ್ಖಾನೆಗೆ 800 ಕೋಟಿ ರೂಪಾಯಿ 800 ಕೋಟಿ ಸಾಲ ಕೊಟ್ಟಿದ್ದಾರೆ. ಈಗ ಸಾಲ NPA ಆಗಿದೆ. ಎಷ್ಟು? 800 ಕೋಟಿ. ಅದು ಡೆಪಾಸಿಟರ್ಸ್ ಮನಿ ದುಡ್ಡು. ಅದ್ರ ಬಗ್ಗೆ ತನಿಖೆ ಆಗ್ತದೆ, ತೊಂದರೆ ಆಗ್ತದೆ ಅಂತ ತಿಳಿದುಕೊಂಡು ಈ ರೀತಿಯಲ್ಲಿ ಮಾಡಿ ಅವರಿಗೆ ಎದುರಿಸಿ ಇವತ್ತು ಪಕ್ಷದಲ್ಲಿ ಸೇರ್ಪಡೆ ಮಾಡಿಕೊಂಡಿದ್ದು ಅದು ಪ್ರೂವ್ ಆಗುತ್ತೆ. ಇವ್ರು ಏನ್ ಷಡ್ಯಂತ್ರ ಇದೆ ಅಂತೇಳಿ. ಇವತ್ತು ಅವರು ಚುನಾವಣೆ ನಾಮಪತ್ರ ಸಲ್ಲಿಕೆ ಸಂದರ್ಭದಲ್ಲಿ ಹಾಜರಿದ್ದದ್ದು ನೋಡಿದ್ರೆ ಸಿದ್ಧ ಆಗ್ತದೆ. ಈ ರೀತಿಯಲ್ಲಿ ಬರೀ ಸುಳ್ಳು, ಮೋಸ, ವಂಚನೆ ಜನ ಜಾಗೃತರಾಗಿದ್ದಾರೆ. ಸಾಧನೆ ಅಂತೂ ಏನೂ ಇಲ್ಲ, ಬರೀ ದರ್ಪ, ದುರಂಕಾರ, ದುರ್ವರ್ತನೆ. ಜನರಿಗೆ ತಕ್ಕ ಪಾಠ ಕಲಿಸಲಿಕ್ಕೆ ತಯಾರಾಗಿದ್ದಾರೆ. ಜಿಲ್ಲೆಯಾದ್ಯಂತ, ರಾಜ್ಯದಾದ್ಯಂತ ಕಾಂಗ್ರೆಸ್ ಪಕ್ಷದ ಅಲೆ ಇದೆ. ಈಗಾಗಲೇ ಮಾನ್ಯ ಸಚಿವರು ಹೇಳಿದ ಹಾಗೆ ಕನಿಷ್ಠ 20 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆದ್ದೇ ಗೆಲ್ತದೆ. ಕಲ್ಯಾಣ ಕರ್ನಾಟಕದಲ್ಲಿ, ಉತ್ತರ ಕರ್ನಾಟಕದಲ್ಲಂತೂ ಸಂಪೂರ್ಣ ಎಲ್ಲಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಬೇರೆ ಸಾಧಿಸುವುದಿದೆ. ಮತ್ತೆ ಬೀದರ್ನಲ್ಲೂ ಒಬ್ಬ ಯುವಕ, ಒಬ್ಬ ಕಾನೂನು ಪದವೀಧರ, ಯುವಶಕ್ತಿ ಅಣುಶಕ್ತಿ ಇದ್ದ ಹಾಗೆ ಹೊಸ ಚಿಂತನೆ ಇರಬೇಕು ಅಂತ ಹೇಳಿದ್ರೆ ನಮ್ಮ ಪಕ್ಷದ ವರಿಷ್ಠರು ತೀರ್ಮಾನ ಮಾಡಿ ನನ್ನ ಸುಪುತ್ರನಿದ್ದಾನೆ, ನಿಮ್ಮಣ್ಣ ಕಂಡರು ಮೊಮ್ಮಗ ಇದ್ದಾನೆ ಅಂತಲ್ಲ, ಅವನ ಒಂದು ಯೋಗ್ಯತೆ ಆಧಾರದ ಮೇಲೆ ಇವತ್ತು ಜಿಲ್ಲೆಯ ಎಲ್ಲಾ ಮುಖಂಡರ ಒಂದು ಅಭಿಪ್ರಾಯವನ್ನು ತೆಗೆದುಕೊಂಡು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಗೆಲ್ಲಿಸಿದ್ದಾರೆ. ಈ ಜಿಲ್ಲೆಯ ಜನರ ಧ್ವನಿಯಾಗಿ ಇವತ್ತು ಲೋಕಸಭೆಯಲ್ಲಿ ಜಿಲ್ಲೆಯ ಸಮಸ್ಯೆಗಳ ಬಗ್ಗೆ ಇವತ್ತು ಅರಿತುಕೊಂಡು ಅದನ್ನು ಬಗೆಹರಿಸಿ 24 ತಾಸು ಜಿಲ್ಲೆಯ ಜನರ ಸೇವೆಗಾಗಿ ಬದ್ಧರಾಗಿರ್ತಾರೆ ಅನ್ನುವಂತಹ ವಿಶ್ವಾಸ ನನಗಿದೆ. ಹೀಗಾಗಿ ಜಿಲ್ಲೆಯ ಜನ ಸಾಗರ್ ಖಂಡ್ರೆಗೆ ಆಶೀರ್ವಾದ ಮಾಡ್ತಾರೆ, ಅವರಿಗೆ ಗೆಲ್ಲಿಸ್ತಾರೆ ಅನ್ನುವಂತ ಒಂದು ಭರವಸೆ ಇದೆ. ಮಾನ್ಯ ಎಚ್.ಕೆ. ಪಾಟೀಲ್ ಸಾಹೇಬರು ಇದಕ್ಕೆ ಬಂದಿದ್ದಕ್ಕಾಗಿ ಅವರಿಗೂ ಧನ್ಯವಾದಗಳು ಹೇಳ್ತಾ ಮಾಧ್ಯಮ ಮಿತ್ರರೆಲ್ಲರಿಗೂ ಧನ್ಯವಾದ. ಹೌದು, ದಾಖಲೆಗಳಿದೆ. ನಮ್ಮದೇ ಸರ್ಕಾರ ಅದರ ಬಗ್ಗೆ ನಮ್ಮ ಸರ್ಕಾರ ಏನು ಕ್ರಮ ತಗೊಂಡಿಲ್ಲ ನೋಡಿ. ನಮ್ಮ ಸರ್ಕಾರ ಬಂದ ಮೇಲೆ ಇವತ್ತು ಕಾರ್ಮಿಕ ಇಲಾಖೆ ವತಿಯಿಂದ ವಿಚಾರಣೆ ನಡೀತಾ ಇದೆ. ಕಾನೂನುಬದ್ಧವಾಗಿ ಅವರಿಗೆ ಒಂದು ನೋಟಿಸ್ ಜಾರಿ ಮಾಡಲಾಗಿದೆ. ಮುಂದಿನ ಕಾನೂನು ರೀತಿಯ ಕ್ರಮ ಇಲಾಖೆ ಮತ್ತು ಸರ್ಕಾರ ಇವತ್ತು ಜರುಗಿಸ್ತದೆ. ಡಿಸಿಸಿ ಬ್ಯಾಂಕ್ ತಾವು ಹೇಳಿದ್ರಿ, ಡಿಸಿಸಿ ಬ್ಯಾಂಕ್ ಇನ್ನೊಂದು ವಿಷಯ ಅವ್ರು ಹೇಳಿದ್ದು ಹೇಳ್ತೀನಿ. ಇವತ್ತು ಏನ್ ಕೋಬ ಯಾವ ರೀತಿಯಲ್ಲಿ ಎಷ್ಟು ಕೆಳಮಟ್ಟದ ಈ ಬಿಜೆಪಿಗಳು ಎಷ್ಟು ಕೆಳಮಟ್ಟದ ರಾಜಕೀಯ ಮಾಡ್ತಾರೆ ಅಂತ ಹೇಳಿದ್ರೆ, ಬಸ್ ಟಿಕೆಟ್ ಹಗರಣದ ಬಗ್ಗೆ ಮಾತನಾಡಿದ್ದಾರೆ. ನಮ್ಮ ತಂದೆಯವರು ಸಾರಿಗೆ ಸಚಿವರಾಗಿದ್ದಾರೆ, ಅವರೊಬ್ಬ ಶತಾಯುಷಿಗಳು. ಅವ್ರ ಬಗ್ಗೆ ಮಾತಾಡುವಂತದ್ದಂತೂ ಇವರಿಗೆ ನೈತಿಕತೆನೇ ಇಲ್ಲ.
ಇವರು ಪರಿವಾರದಲ್ಲೇ ಅನೇಕ ಸಲ ಅವರ ಆಶೀರ್ವಾದ ಪಡೆದಂತವ್ರು ಇದ್ದಾರೆ ಅವರಿಂದ. ಆದ್ರೆ ಇವತ್ತು ಅವರು ಸಾರಿಗೆ ಸಚಿವರಾಗಿದ್ದಂತ ಸಂದರ್ಭದಲ್ಲಿ ಇವತ್ತು ಈ ಭಾಗದಲ್ಲಿ ಬಸ್ ಟಿಕೆಟ್ ನಲ್ಲಿ ಡೂಪ್ಲಿಕೇಟ್ ಬಸ್ ಟಿಕೆಟ್ ನಡೀತಾ ಇದೆ ಅಂತ ಅವರಿಗೆ ದೂರು ಬಂದಂತ ಸಂದರ್ಭದಲ್ಲಿ ಅವರೇ ತನಿಖೆ ಮಾಡಿಸಿ ಇವತ್ತು ಯಾರು ಡೂಪ್ಲಿಕೇಟ್ ಬಸ್ ಟಿಕೆಟ್ ಹಗರ ಮಾಡ್ತಾ ಇದ್ರು ಅಂತವರಿಗೆ ಅರೆಸ್ಟ್ ಮಾಡಿಸಿ ಅವರಿಗೆ ಬಂಧಿಸಿ ಅವ್ರಿಗೆ ಕಾನೂನು ರೀತಿಯ ಕ್ರಮ ಜರುಗಿಸಿ ಅಧಿಕಾರಿಗಳ ಮೇಲೇನೂ ಕ್ರಮ ಜರುಗಿಸಿ ಇವತ್ತು ಅದನ್ನು ಸರಿಪಡಿಸುವಂತ ಕೆಲಸ ನಾನು ತಂದೆಯವರು ಮಂತ್ರಿ ಇದ್ದಾಗ ಮಾಡಿದ್ದಂತ ಸಂದರ್ಭ ಇದ್ದಾಗ ಅದು ವಾಸ್ತವಾಂಶ ಇದ್ದಾಗ ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ನಲ್ಲಿ ಸಾಕಷ್ಟು ಚರ್ಚೆ ಆಗಿದೆ, ಅದರ ದಾಖಲೆಗಳಿದ್ದಾವೆ. ಈ ಮನುಷ್ಯ ಎಷ್ಟು ಕೆಳಮಟ್ಟದ ನೀಚತನದ ಪರಮಾವಧಿ ಅಂತ ಹೇಳ್ಬೋದು. ಅವ್ರ ಬಗ್ಗೆ ಈ ಅವ್ರ ಕಾಲದಲ್ಲಿ ಇದು ಹಗರಣ ಆಗಿದೆ ಅಂತ ಹೇಳಿ ಅವ್ರು ಮಾಡಿದ್ದಾರೆ ಅನ್ನುವಂತ ರೀತಿಯಲ್ಲಿ ದೂರು ಕೊಡುವಂಥದ್ದು. ಇದು ಸಾರ್ವಜನಿಕರು ಇದ್ರ ಬಗ್ಗೆ ಗಮನ ಹರಿಸ್ತಾ ಇದ್ದಾರೆ, ಇದಕ್ಕೆ ತಕ್ಕ ಪಾಠ ಕಲಿಸ್ತಾರೆ ಅನ್ನುವಂತ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೇನೆ. ಪತ್ರಿಕಾಗೋಷ್ಠಿಗೆ ಚಂದ್ರಶೇಖರ್ ಪಾಟೀಲ್ ಅವರು ವಿಧಾನ ಪರಿಷತ್ತಿನ ಸದಸ್ಯರು ಮತ್ತು ಡಾಕ್ಟರ್ ಭೀಮರಾವ್ ಪಾಟೀಲ್ ಅವರು ವಿಧಾನ ಪರಿಷತ್ ಸದಸ್ಯರು ಆಗಮಿಸಿದ್ದಾರೆ. ಬಯಸ್ತಾ ಇದ್ದಾರೆ. ನೋಡಿ, ಬಿಜೆಪಿಯವರು ಯಾವತ್ತಿಗೂ ಇವರೇ ಅಕ್ರಮ ಮಾಡ್ತಾರೆ, ಇವರೇ ಅಪರಾಧ ಮಾಡ್ತಾರೆ, ಇವರೇ ಅಪರಾಧಗಳು ಮಾಡಿ ಬೇರೆಯವರ ಮೇಲೆ ದೂಷಿಸುವಂತದ್ದು ಇವರ ಒಂದು ಶಾಲೆ ಆಗ್ಬಿಟ್ಟಿದೆ. ಅದರಲ್ಲಿ ಯಾವುದೇ ಹುರುಳಿಲ್ಲ. ಈಗೇನು ವೈಯಕ್ತಿಕ ಟೀಕೆ ಟಿಪ್ಪಣಿ ಇವರು ಮಾಡ್ತಾ ಇದ್ದಾರೆ, ಇದ್ರ ಬಗ್ಗೆ ಕಾನೂನು ರೀತಿಯ ದೂರು ಕೊಡ್ತೇವೆ, ಮಾನನಷ್ಟ ಮೊಕದ್ದಮೆಯನ್ನು ಹಾಕ್ತೇವೆ. ಈ ರೀತಿಯಲ್ಲಿ ವೈಯಕ್ತಿಕವಾಗಿ ನಿಂದನೆ ಮಾಡುವಂತದ್ರ ಬಗ್ಗೆ ಚುನಾವಣಾ ಆಯೋಗಕ್ಕೂ ಬರೀತೇನೆ. ಮೊನ್ನೆ ನಾವು ಕೇಳಿ ಕೊಡ್ತೀವಿ, ಈಗ ನಾನ್ ಗೇಡ್ ಏನು ಮಾಡಿಸಿಲ್ಲ, ತಾನಾಗಿ ಭ್ರಷ್ಟಾಚಾರ ನಡೆದಿದೆ. ಯಾವುದೇ ನೋಡಿ, ಡಿಸಿಸಿ ಬ್ಯಾಂಕ್ ಹೊಸ ಆಡಳಿತ ಮಂಡಳಿ ಬಂದಿದ್ದು 4 ತಿಂಗಳಾಯ್ತು. ಓಕೆ, ಯಾವುದೇ ಆದಾಯ ತೆರಿಗೆ ಇಲಾಖೆಯವರು ಒಂದ್ ವೇಳೆ ದಾಳಿ ಮಾಡ್ತಾರೆ ಅಂತ ಹೇಳಿದ್ರೆ ಇಂದು ಯಾವ ನಿದರ್ಶನಗಳಿಲ್ಲ. 2 ಲಕ್ಷ 3 ಲಕ್ಷನ ರೈತರನ್ನು ಸದಸ್ಯರಿದ್ದಾರೆ. ಟ್ರಾನ್ಸಾಕ್ಷನ್ಸ್ ಎಲ್ಲ ಬಂದ್ ಮಾಡಿ ಏನಾಯ್ತಲ್ಲಿ? ಏನಾದ್ರು ಸಿಗ್ತ? ಏನಾದ್ರು ಅದರಲ್ಲಿ ಇದು ಮಾಡಿದಾರ? ಇವತ್ತು ನೋಡಿ, 4 ತಿಂಗಳಲ್ಲಿ NPR ಆಗಿದೆ, 800 ಕೋಟಿ ಒಂದೇ ಸಂಸ್ಥೆಗೆ ಕೊಟ್ಟಿದೆ ಅಂತ ಹೇಳಿ ಇವತ್ತು ಹೊಸ ಆಡಳಿತ ಮಂಡಳಿ ಹೊಸ ಅಧ್ಯಕ್ಷರೇ ಅದ್ರ ಬಗ್ಗೆ ತನಿಖೆ ಮಾಡಿಸ್ತಾ ಇದ್ದಾರೆ. ಇವತ್ತು ಯಾವುದೇ ರೀತಿಯಲ್ಲಿ ಚುನಾವಣಾ ಆಯೋಗ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಯಾವುದೇ ಸಹಕಾರಿ ಸಂಸ್ಥೆ ಇರಬಹುದು, ಅಲ್ಲಿ ಹೆಚ್ಚುವರಿ ಟ್ರಾನ್ಸಾಕ್ಷನ್ಸ್ ಆಗಲಿ, ಸಾಲ ಕೊಡುವಂತದ್ದಾಗಲಿ ಮತ್ತೇನ ಇದ್ರೆ ನಿಗಾ ವಹಿಸಿದೆ ಎಲ್ಲಾ ರೀತಿಯಲ್ಲಿ. ಇಂಥ ಸಂದರ್ಭದಲ್ಲಿ ಇವತ್ತಲ್ಲಿ ಒಂದು ಸಾಲ ಅಡ್ವಾನ್ಸ್ಮೆಂಟ್ ಇಲ್ಲ, ಅಲ್ಲಿ ಕೊಟ್ಟೇ ಇಲ್ಲ, ಮತ್ತೆ ಯಾವುದೇ ರೀತಿಯ ಟ್ರಾನ್ಸಾಕ್ಷನ್ಸ್ ಆಗಿಲ್ಲ. ಅಂತದ್ರಲ್ಲಿ ಏನಾಯ್ತು? ಏನ್ ಸಿಕ್ತು? ಯಾರು ಹಿಂದಿದ್ದಾರೆ ಅವ್ರ ಮೇಲೆ ಬರುತ್ತಲ್ಲ, ಏನ್ ಅಕ್ರಮ ಇದೆ. ಅದಕ್ಕೆ ಹೇಳಿದೆ ನಾನು, ಷಡ್ಯಂತ್ರ ಏನಪ್ಪಾ ಅಂದ್ರೆ, ಹಿಂದೆ ಯಾರಿದ್ದಾರೆ ಅಧ್ಯಕ್ಷ? ಹಿಂದೆ ಯಾರಿದ್ರು? ಮಾತಾಡಿದ್ರ ಮತ್ತೆ ಉಮಾಕಾಂತ್. ಈಗ ಅವರಿಗೆ ಭಯ ಹುಟ್ಟಿ ಉಮಾಕಾಂತನ ಸಹಕಾರ ತೆಗೆದುಕೊಳ್ಬೇಕು ಅಂದ್ರೆ ಈಗ ಹೇಳಿದ್ರಲ್ಲ ಎಲೆಕ್ಟ್ರಲ್ ಬಾಂಡ್ಸ್ ಬಗ್ಗೆ, ಇವತ್ತು ಸಿಬಿಐ ರೇಡ್ ಮಾಡ್ಬೇಕು, ಇಡಿ ರೇಡ್ ಮಾಡ್ಬೇಕು, ನನ್ ಕಡೆ ಬಾ ದುಡ್ಡು ಕೊಡು, ದುಡ್ಡು ಬಿಟ್ರು ಹೋ. ಅದೇ ರೀತಿಯಲ್ಲಿ ಇವರು ಇಲ್ಲಿ ಹೆದರಿಸಿ ಹಿಂದಿನ ಅಕ್ರಮಗಳೆಲ್ಲ ನಾನು ತೆಗಿತೀನಿ, ಡಿಸಿ ಬ್ಯಾಂಕ್ ಅಲ್ಲಿ ಕ್ರಮ ತೆಗೆದುಕೊಳ್ತೀನಿ, ಕೊಡಿಸ್ತೀನಿ ಅಂತೇಳಿ ಹೇಳಿ ಈಗ ಅವರಿಗೆ ಬ್ಲಾಕ್ ಮೇಲ್ ಮಾಡಿ ಯಾವ ಮನುಷ್ಯ ಸೂರ್ಯಕಾಂತ್ ಅಮರ್ಪುರ ಟಿಕೆಟ್ ಯಾರು ಕಟ್ ಮಾಡಿದ್ರು? ಉತ್ತರ ಕೊಡಿ. ಯಾರು ಕಟ್ ಮಾಡಿದ್ರು? ಇವರೇ ಮಾಡುವ, ಇವರೇ ಕೇಂದ್ರ ಸಚಿವರಲ್ಲ. ಸೂರ್ಯಕಾಂತ್ ಅಮರ್ಪುರ ಟಿಕೆಟ್ ಸಿಕ್ಕಿಲ್ಲ ಅಂತ ಹೇಳಿ ಜೆಡಿಎಸ್ ಹೋಗಲಿಲ್ವಾ? ಹಿಂದೆನೂ ಮೊದಲನೇ ಸಲ ಲೋಕಸಭೆ ಟಿಕೆಟ್ ಕೇಳಿದಾಗ ಯಾರ ಜೊತೆ ಪೈಪೋಟಿ ಇತ್ತು? ಸೂರ್ಯಕಾಂತ್ ಮತ್ತೆ ಭಗವಂತ ಖೂಬಾಗೆ ಪೈಪೋಟಿ ಇತ್ತು. ಯಾವುದೇ ಬಾಬಾ ಇಟ್ಕೊಂಡು ಏನೇನೋ ಕಸರತ್ತು ಮಾಡಿ ಟಿಕೆಟ್ ಅಲ್ವಾ? ಮತ್ತೆ ಈಗ ತಕ್ಷಣ ಸೂರ್ಯಕಾಂತ್ ಅಮರ್ಪುರ ಇವರಿಗೆ ಮೊನ್ನೆ ನಡೆದಂತ ವಿಧಾನಸಭೆ ಚುನಾವಣೆಯಲ್ಲಿ ಹೀನಾಯವಾಗಿ ಮನಸ್ಸಿಗೆ ಬಂದಂಗೆ ಬೈದು ಈಗ ಮತ್ತೆ ಒಂದಾಗ್ತಾರೆ ಅಂದ್ರೆ ಏನಾಗ್ತಾ ಇದೆ?
ಹೇಳಿ, ಅವ್ರ ರಾಜಕೀಯ ಯಾರು ಮುಗಿಸ್ಬಿಟ್ರು? ಇವರೇ ಮುಗಿಸ್ತಾರಲ್ಲ, ಅವರೇ ಮುಗಿಸಿ ಮತ್ತೆ ಅವ್ರಿಗೆ ಈಗ ಡಿಸಿ ಬ್ಯಾಂಕ್ ನಲ್ಲಿ ಮಾಡಿಸಿ ಮತ್ತೆ ಅವ್ರಿಗೆ ತಗೊಂಡ್ಬಿಟ್ಟಿದ್ದಾರೆ. ಓಕೆ, ಥ್ಯಾಂಕ್ ಯು.